ಸ್ವರೂಪನೇ ಚಲಿಸು, ಆತ್ಮ ಸ್ವರೂಪನೇ ಚಲಿಸು. ನಿನ್ನನ್ನು ಬಿಟ್ಟು ನಮಗೆ ಏನು ಮಾಡಲಿಕ್ಕಾಗುವುದಿಲ್ಲ. ನಿನ್ನ ಆತ್ಮನ ಶಕ್ತಿ ಇಲ್ಲಿ ಪ್ರದರ್ಶನವಾಗಲಿ. ನಿನ್ನ ಬೆಂಕಿಯಲ್ಲಿ ಇಳಿದು ಬರಲಿ, ಅಗ್ನಿ ಇಳಿದು ಬರಲಿ, ಅಭಿಷೇಕವು ನಮ್ಮಗಳನ್ನು ಮುರಿಯಲಿ. ಓ ರಾಮ ಶದರ ಕಲಹ ಕೋರ ಮಾನ ಧೀರ ಮಾನ ಧೀರ 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 ಶಿದಾರಿ ಮಾನವ ಶಕುರೋ ಲೋಭೋ ಶಂದರ ರೀಬಲವ ಕೇರಿ ಮೋನಮ ಶಂದರ ಹರಿಯಾಂದರೆ ರಿಬಾಲವ ಶಕೋ ಲೋಭೋ ಲೋಭೋ ಲೋಭೋ. ಎಲ್ಲರೂ ದೇವರಿಗೆ ಸ್ತೋತ್ರ ಹೇಳುವ. ದೇವರ ಆಲಯಕ್ಕೆ ಕರೆತಂದಕ್ಕೆ ಸ್ತೋತ್ರ ಹೇಳುವ. ಕಳೆದ ವಾರ ಎಲ್ಲ ನಡೆಸಿದ ದೇವರಿಗೆ ಸ್ತೋತ್ರ ಹೇಳುವ. ನಮ್ಮನ್ನ ಅಪಘಾತಗಳಿಂದ ತಪ್ಪಿಸಿದ ದೇವರಿಗೆ ಸ್ತೋತ್ರ ಹೇಳುವ. ನಮಗೆ ಶೋಧನೆಯಿಂದ ತಪ್ಪಿಸಿದ ದೇವರಿಗೆ ಸ್ತೋತ್ರ ಹೇಳುವ. ನಮಗೆ ಕೃಪೆ ಮೇಲೆ ಕೃಪೆ ಕೊಟ್ಟ ದೇವರಿಗೆ ಸ್ತೋತ್ರ ಹೇಳುವ. ಥ್ಯಾಂಕ್ ಯು ಲಾರ್ಡ್. ನಿನಗೆ ಮಹಿಮೆ ಆಗಲಿ ಹೇಳುವ. ಪವಿತ್ರ ಆತ್ಮನೇ, ನೀನು ಮಾತ್ರ ನನಗೆ ಸಾಕು. ನನ್ನ ಆಲೋಚನೆ ಪವಿತ್ರ ಆತ್ಮದಿಂದ ತುಂಬಲ್ಪಡಲಿ. ನನ್ನ ಜೀವಿತ ಪವಿತ್ರ ಆತ್ಮದಿಂದ ನಡೆಸಲ್ಪಡಲಿ. ಎಷ್ಟು ಜನ ಹೇಳ್ತಾ ಇದ್ದೀರಿ, ಪವಿತ್ರ ಆತ್ಮನೇ, ಪವಿತ್ರ ಆತ್ಮನೇ, ಸತ್ಯದ ಆತ್ಮನೇ, ನೀನಲ್ಲಿ ವಾಸ ಮಾಡೋದಕ್ಕೆ ಸ್ತೋತ್ರ. ನೀನನ್ನು ಬಿಡುಗಡೆ ಮಾಡುವ ದೇವರು, ನೀನವನ್ನು ಆಧರಿಸುವ ದೇವರು, ನೀನು ನಮಗೆ ಆಲೋಚನೆ ಕೊಡುವ ದೇವರು. ಥ್ಯಾಂಕ್ ಯು ಲಾರ್ಡ್. ಯೇಸುವೇ, ನಾವು ನಿನ್ನ ಆರಾಧಿಸ್ತೇವೆ ರಾಜನೇ. ಓ ರಾಮ ಬಾಬಾ ಬಾಬಾ Pavitra
ನಿಮ್ಮ ಎಲ್ಲ ಪ್ರಿಯ ಮಕ್ಕಳನ್ನು ಆಶೀರ್ವಾದ ಮಾಡಿ, ಅವರ ಕುಟುಂಬವನ್ನು ಆಶೀರ್ವಾದ ಮಾಡಿ ಕರ್ತನೆ. ದಾರಿ ಮಧ್ಯದಲ್ಲಿ ಬರುತ್ತಿರುವ ನಿನ್ನ ಮಕ್ಕಳು ತಕ್ಕ ಸಮಯದಲ್ಲಿ ಬರುವಂತೆ ಸಹಾಯ ಮಾಡು ಕರ್ತನೆ. ದೇವರ ಆರಾಧನೆಯಲ್ಲಿ ನೀನು ಮಹಿಮೆಯನ್ನು ಆರಾಧನಾ ತಂಡವನ್ನು ನಿನ್ನ ಕರೆಗಳಿಗೆ ಕೊಡ್ತೇನೆ. ಶಕ್ತವಾಗಿ ಉಪಯೋಗಿಸು. ಇವತ್ತಿನ ವಾಕ್ಯದೊಂದಿಗೆ ಮಾತನಾಡು, ಒಳ್ಳೆ ಸಾಕ್ಷಿ ಎಬ್ಬಿಸು, ಕೀರ್ತನೆ ಮೂಲಕ ಸಹ ಮಾತನಾಡು ಕರ್ತನೆ. ದೇವರೇ ದೇವರೇ ಈ ದಿನ ಎಲ್ಲ ಭಾಗವನ್ನು ನಿನ್ನ ಕರೆಗಳಿಗೆ ಒಪ್ಪಿಸ್ತೇವೆ. ಪವಿತ್ರ ಆತ್ಮನೇ ನೀನು ನಮ್ಮೊಂದಿಗೆ ಮಾತನಾಡು. ಓ ನಿನಗೆ ನಾವು ಶ್ರೇಷ್ಠವಾದ ಆರಾಧನೆ ಕೊಟ್ಟಿಗೆ ನಮ್ಮೊಬ್ಬ ಬಲಪಡಿಸಿ ಕರ್ತನೆ. ನಮ್ಮ ಎಲ್ಲ ವಿಷಯವನ್ನು ಬಲ್ಲ ದೇವರು ನೀನಾಗಿದೆ. ಈ ಒಂದು ಸ್ಥಳದಲ್ಲಿ ಕರ್ತನೆ ನಾವು ನಿಂತು ಆರಾಧಿಸಲಿಕ್ಕೆ ಕೊಟ್ಟ ಕೃಪೆಗೆ ಸ್ತೋತ್ರ. ದೇವರೇ ಈ ದಿನ ನಿನ್ನ ಆತ್ಮನ ಮಳೆಯನ್ನು ಸುರಿಯಬಾರದು. ಒಂದು ಜೀವನ ಉಂಟಾಗಲಿ ಕರ್ತನೆ. ಎಲ್ಲ ಮರಳುತ್ತರ ಬಿಟ್ಟು ಹೋಗಲಿ. ನಿನ್ನ ಬೆಂಕಿಯಿಂದ ನಮ್ಮನ್ನು ತುಂಬಿಸು. ಹಾಗೆ ಮಾಡುವುದಕ್ಕೆ ಸ್ತೋತ್ರ. ಎಲ್ಲವರನ್ನು ನಿನ್ನ ಕರಗಳಿಗೆ ಒಪ್ಪಿಸಿ ಪ್ರಾರ್ಥಿಸ್ತೇವೆ ಕರ್ತನೆ. ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ಬೇಡಿಕೊಂಡೇನೆ ತಂದೆಯೇ, ಆಮೆನ್. ಹಲ್ಲೆಲೂಯಾ. ನಾವು ಹಾಗೆ ನಿಂತಿರುವಾಗ ಸ್ವೀಡನ್ ಮತ್ತು ಕನ್ನಡದವರು ಆರಾಧನೆ ನಮ್ಮನ್ನು ನಡೆಸ್ತಾರೆ. Hallelujah. ಎಷ್ಟು ಮಂದಿ ಸಂತೋಷವುಳ್ಳವರಾಗಿದ್ದೀರಿ? ಸಂತೋಷವುಳ್ಳವರು ಗಟ್ಟಿಯಾಗಿ praise the Lord. Praise the Lord. Hallelujah. Hallelujah. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಮ್ಮೆಲ್ಲರನ್ನ ಅದ್ಭುತವಾಗಿಯೂ ಆಶ್ಚರ್ಯಕರವಾಗಿಯೂ ಎಲ್ಲ ಆಪತ್ತುಗಳಿಂದ ತಪ್ಪಿಸಿ ತನ್ನ ರೆಕ್ಕೆ ಮನೆಯಲ್ಲಿ ಕಾಪಾಡಿ ನಡೆಸಿ ಆತನಿಗೆ ಕರಗಳನ್ನೆತ್ತಿ ನಾವು ಸ್ತೋತ್ರವನ್ನು ಸಲ್ಲಿಸುವ. ಹಲ್ಲೆಲೂಯಾ. ಕೀರ್ತನೆ 8ನೇ ಅಧ್ಯಾಯ ಅದರ 1ನೇ ವಾಕ್ಯ ಇರ್ತದೆ, ಯೆಹೋವನೇ ನಿನ್ನ ನಾಮವು ಭೂಲೋಕದಲ್ಲೆಲ್ಲ ಎಷ್ಟೋ ಮಹಿಮೆಯುಳ್ಳದ್ದು ಎಂಬುದಾಗಿ. ಹೌದು ಪ್ರಿಯರೇ, ಆತನ ನಾಮವು ಭೂಲೋಕದಲ್ಲೆಲ್ಲ ಎಷ್ಟೋ ಮಹಿಮೆಯುಳ್ಳದಂಥದ್ದಾಗಿದೆ. ನಮಗೆಲ್ಲ ಗೊತ್ತುಂಟು. ಅಪೊಸ್ತಲರ ಕೃತ್ಯ 3ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಪೇತ್ರ ಯೋಹಾನರು ಅವರು ಮಧ್ಯಾಹ್ನದ ಆರಾಧನೆಗೋಸ್ಕರ ಅವರು ಆಲಯಕ್ಕೆ ಹೋಗ್ತಾರೆ. ಅವರು ಆಲಯಕ್ಕೆ ಹೋಗುವುದಲ್ಲಿ ಯಾರಿರ್ತಾರೆ ಅಲ್ಲಿ? ಹುಟ್ಟು ಕುಂಟನೊಬ್ಬನಲ್ಲಿ ಕೂತಿರ್ತಾನೆ. ಸೊ ಹುಟ್ಟು ಕುಂಟನ ಹತ್ರ ಪೇತ್ರ ಹೇಳ್ತಾನೆ, ನನ್ನ ಹತ್ರ ನಿಮಗೆ ಕೊಡ್ಲಿಕ್ಕೆ ಬೆಳ್ಳಿ ಬಂಗಾರ ನನ್ನ ಹತ್ರ ಇಲ್ಲ, ಆದರೆ ನನ್ನಲ್ಲಿರುವುದನ್ನು ನಿನಗೆ ಕೊಡ್ತೇನೆ. ನಜರೇತಿನ ಯೇಸುವಿನ ಹೆಸರಲ್ಲಿ ನೀನು ಎದ್ದು ನಡೆದಾಡು ಎಂಬುದಾಗಿ ಹೇಳುವಾಗ ಅವನು ಆಲಯಕ್ಕೆ ಹೋಗಿ ಕುಣಿಯುತ್ತಾ ದೇವರನ್ನು ಸ್ತುತಿಸಿದನು ಎಂಬುದಾಗಿ ನಾವು ನೋಡ್ತೇವೆ. ಇವತ್ತು ನಮ್ಮ ವಿಷಯದಲ್ಲಿ ಸಹ ದೇವರು ನಮ್ಮನ್ನು ಎಲ್ಲದರಲ್ಲಿ ಸಹ ಹೊರಗೆ ತರುವ ದೇವರಾಗಿದ್ದಾನೆ. ಎಲ್ಲದರಿಂದ ಬಿಡಿಸಿ ಇವತ್ತು ಈ ಆಲಯದಲ್ಲಿ ನಿಲ್ಲಿಸಿ ಆತನನ್ನು ಸ್ತುತಿಸಲಿಕ್ಕೆ ನಮ್ಮೆಲ್ಲರಿಗೆ ಕೃಪೆ ಕೊಟ್ಟಿದ್ದಾನೆ. ಅದನ್ನೆನಿಸಿ ನಾವು ಕರಗಳನ್ನೆತ್ತಿ ಆತನಿಗೆ ಸ್ತೋತ್ರವನ್ನು ಸಲ್ಲಿಸುವ. ಆ ನಾಮ ಅದು ಬಿಡುಗಡೆ ಕೊಡುವ ನಾಮವಾಗಿದೆ. ಆ ನಾಮ ಅದು ರಕ್ಷಣೆಯನ್ನು ಕೊಡುವ ನಾಮವಾಗಿದೆ. ಆ ನಾಮ ನಮ್ಮನ್ನ ಪಾಪದಿಂದ ಶಾಪದಿಂದ ಬಿಡಿಸಿದ ನಾಮವಾಗಿದೆ. ಆ ಸುಂದರವಾದ ನಾಮವನ್ನ ನಾವೆಲ್ಲ ಸೇರಿ ಹಾಡಿ ಹೊಗಳಿ ಸ್ತುತಿಸಿ ಆತನ ನಾಮವನ್ನು ಮಹಿಮೆಪಡಿಸೋಣ. ಥ್ಯಾಂಕ್ ಯು ಜೀಸಸ್. ನಾವೆಲ್ಲ ಕರಗಳನ್ನು ತಟ್ಟ ನಮ್ಮ ದೇವರನ್ನು ಮಹಿಮೆಪಡಿಸೋಣ. No.
ಸಂಗಡ ಇರುವಾಗ ನಿಮಗೆ ಭಯ ಉಂಟಾ? ನಿಮಗೆ ಸೋಲುಂಟಾ? ಯೇಸು ನಮ್ಮ ಪಕ್ಷ ಇರುವಾಗ ನಾವು ಯಾವುದಕ್ಕೂ ಭಯಪಡುವ ಅವಶ್ಯಕತೆ ಇಲ್ಲ ಪ್ರಿಯರೇ. ಆತನು ನಮ್ಮ ಸಂಗಡ ಯಾವಾಗಲೂ ಇರುವ ದೇವರಾಗಿದ್ದಾನೆ. ಇವತ್ತು ನೀವು ರೋಗದಲ್ಲಿ ಇರುವುದಾದ್ರೆ ಭಯಪಡಬೇಡ್ರಿ. ನೀವು ಯಾವುದೇ ಒಂದು ಸಮಸ್ಯೆಯಲ್ಲಿ ಇರುವುದಾದ್ರೆ ನೀವು ಭಯಪಡಬೇಡ್ರಿ. ಯಾವುದೇ ಹೋರಾಟದಲ್ಲಿ ಇರುವುದಾದ್ರೆ ನೀವು ಭಯಪಡಬೇಡ್ರಿ ಪ್ರಿಯರೇ. ನಿಮಗೆ ಭಯ ತರುವಂತ ವಾತಾವರಣದಲ್ಲಿ ನೀವು ಇದ್ರೂ ಸಹ ನೀವು ಭಯಪಡಬೇಡ್ರಿ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ಯೆಶಾಯ 43ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಭಯಪಡಬೇಡ್ರಿ, ದಿಗ್ಭ್ರಮೆಗೊಳ್ಳದಿರಿ, ಕಳವಳಗೊಳ್ಳದಿರಿ, ನಾನು ನಿಮ್ಮ ಸಂಗಡ ಇರುತ್ತೇನೆ, ನಾನು ನಿಮಗೆ ಸಹಾಯ ಮಾಡುತ್ತೇನೆ, ನನ್ನ ಧರ್ಮದ ಹಸ್ತವನ್ನ ನಿಮಗೆ ನಾನು ಚಾಚುತ್ತೇನೆ ಎಂಬುದಾಗಿ ದೇವರು ಹೇಳಿದ್ದಾನೆ. ದೇವರ ಹಸ್ತವು ಇವತ್ತು ನಮ್ಮನ್ನು ನಡೆಸುವಂತದ್ದಾಗಿದೆ. ನಾವು ದೇವರ ಹಸ್ತದ ಮರೆಯಲ್ಲಿದ್ದೇವೆ ಪ್ರಿಯರೇ. ಆದ್ದರಿಂದ ನಾವು ಯಾವುದಕ್ಕೂ ಭಯಪಡುವ ಅವಶ್ಯಕತೆ ಇಲ್ಲ. ಎಲ್ಲವನ್ನ ದೇವರಿಗೆ ಒಪ್ಪಿಸಿಕೊಂಡು ನಾವು ಮಾಡಬೇಕಾದದ್ದು ಒಂದೇ, ದೇವರನ್ನ ಗಟ್ಟಿಯಾಗಿ ಹಿಡಿದುಕೊಳ್ಬೇಕು. ನಾವು ದೇವರನ್ನ ಗಟ್ಟಿಯಾಗಿ ಹಿಡಿದುಕೊಳ್ಳುವಾಗ ನಮಗೆ ವಿರೋಧವಾಗಿರುವವರು ಸಹ ನಮ್ಮ ಪಕ್ಷವನ್ನು ಸೇರುವಂತೆ ನಮ್ಮ ದೇವರು ಮಾಡುವಾತನಾಗಿದ್ದಾನೆ. ನಾವೆಲ್ಲ ಸೇರಿ ಭಯವಿಲ್ಲ, ಭಯವಿಲ್ಲ, ಜಯ ಜಯ ತಾನೆ ಎಂಬುದಾಗಿ ಹಾಡುತ್ತಾ ನಮ್ಮ ದೇವರನ್ನ ಸಂತೋಷಪೂರ್ವಕವಾಗಿ ಮರೆಪಡಿಸುತ್ತಾ ಆತನ ನಾಮವನ್ನು ಕರೆಗಳನ್ನು ತಟ್ಟುತ್ತಾ ಎಲ್ಲರೂ ದೇವರನ್ನ ಆರಾಧನೆ ಮಾಡೋಣ. Thank you, Jesus.
ನಾಮದಿ ಸೋಲು ನನಗೆ ಇಲ್ಲ, ನಾನು ಸೋತು ಹೋಗುವುದಿಲ್ಲ, ಸೋಲು ನನಗೆ ಇಲ್ಲ, ನಾನು ಸೋತು ಹೋಗುವುದಿಲ್ಲ. ಜಯ ಉಂಟು, ಜಯ ಉಂಟು ಯೇಸು ನಾಮದಲ್ಲಿ, ಯೇಸು ನಾಮದಲ್ಲಿ ಜಯ ಉಂಟು, ಜಯ ಉಂಟು ಯೇಸು ನಾಮದಲ್ಲಿ, ಯೇಸು ನಾಮದಲ್ಲಿ
ಗಾಡ್ ಇಸ್ ಗುಡ್. ಆಮೇಲೆ ನಮ್ಮ ದೇವರು ಒಳ್ಳೆಯ ದೇವರಾಗಿದ್ದಾರೆ. ಆತನಿಗೆ ಅಸಾಧ್ಯವಾದ ಕಾರ್ಯಗಳು ಅದು ಒಂದು ಇಲ್ಲ. ಮನುಷ್ಯರಿಗೆ ಅಸಾಧ್ಯ, ಆದರೆ ದೇವರಿಗೆ ಎಲ್ಲವೂ ಸಾಧ್ಯವಾಗಿದೆ. ಆತನು ನಮ್ಮನ್ನ ಪ್ರತಿ ಕ್ಷಣವು ತನ್ನ ರೆಕ್ಕೆಯ ಮರೆಯಲ್ಲಿ ಬಚ್ಚಿಟ್ಟು ಕಾಪಾಡಿ ನಡೆಸುವ ದೇವರಾಗಿದೆ. ಬೈಬಲ್ ಇರ್ತದೆ, ನಿಮ್ಮ ಎಡಬಡಿಯಲ್ಲಿ 1000 ಜನರು, ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರು ನಿಮಗೆ ಏನು ಆಗದು ಎಂಬುದಾಗಿ. ಹೌದು ಪ್ರಿಯರೇ, ಆ ಸರ್ವಶಕ್ತನಾದ ದೇವರು ನಮ್ಮನ್ನು ನಡೆಸುವ ಆತನಾಗಿದ್ದಾನೆ, ನಮ್ಮನ್ನು ಕಾಯುವ ಆತನಾಗಿದ್ದಾನೆ, ನಮ್ಮನ್ನ ಕಣ್ಮಣಿಯಂತೆ ಕಾಯುವ ದೇವರು ಆತನಾಗಿದ್ದಾನೆ. ಪ್ರಿಯರೇ, ನಾವೆಲ್ಲ ಆತನಿಗೆ ಸ್ತೋತ್ರವನ್ನು ಸಲ್ಲಿಸುವ. ಅಸಾಧ್ಯವಾದದ್ದು ಒಂದೂ ಇಲ್ಲ ಎಂಬುದಾಗಿ ಹೇಳುತ್ತಾ ನಾವು ಆತನ ಅಸಾಧ್ಯವೂ ಒಂದೂ ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದೂ ಇಲ್ಲ. ಅಸಾಧ್ಯವೂ ಒಂದೂ ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದೂ ಇಲ್ಲ. ಸಕಲ
ಮಾಡಿದಂಥ ಸಹಾಯಕ್ಕೋಸ್ಕರ ಸ್ತೋತ್ರ. ನೀನು ಕೊಟ್ಟಂತ ಕೃಪೆಗೋಸ್ಕರ ನಾವು ನಿನಗೆ ಕೋಟಿ ಕೋಟಿ ಸ್ತೋತ್ರವನ್ನು ಸಲ್ಲಿಸ್ತೇವೆ ಸ್ವಾಮಿ. ಜೀವದಿಂದುಣಿಸ್ತಂದೆ ನಿನ್ನನ್ನು ಸ್ತುತಿಸ್ಲಿಕ್ಕೆ, ಘನಪಡಿಸ್ಲಿಕ್ಕೆ ನೀನು ಕೊಟ್ಟ ದೊಡ್ಡ ಭಾಗ್ಯಕ್ಕೋಸ್ಕರ ಸ್ತೋತ್ರ ಸ್ವಾಮಿ. ಈ ಸಣ್ಣ ಹೃದಯದಿಂದ ನಿನ್ನನ್ನು ಆರಾಧಿಸ್ಲಿಕ್ಕೆ ನೀನು ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ. ಆರಾಧಿಸಿದ ಪ್ರತಿಯೊಂದು ಮಕ್ಕಳನ್ನು ನೀನು ಹೇಳುವಾಗಿ ಆಶೀರ್ವದಿಸಿ ಸ್ವಾಮಿ. ಬಲವಾಗಿ ನೀನು ಅವರನ್ನು ರಾಜ್ಯ ಮಹಿಮೆಗೋಸ್ಕರ ಉಪಯೋಗಿಸಿ, ಅವರ ಎಲ್ಲ ಕೊರತೆಗಳನ್ನು ನಿಲ್ಲಿಸು, ಎಲ್ಲ ಪರಿಸ್ಥಿತಿಯನ್ನು ಬದಲಾಯಿಸುತ್ತಾನೆ. ನಿನ್ನ ನಾಮದ ಮಹಿಮೆಗೋಸ್ಕರ ಉಪಯೋಗಿಸು. ಮುಂದಿನ ಪ್ರತಿಯೊಂದು ಭಾಗಗಳನ್ನು ತಂದೆ ನಿನ್ನ ಕೈಗಳಲ್ಲಿ ಒಪ್ಪಿಸ್ತೇನೆ. ಪ್ರತಿಯೊಂದು ಭಾಗದಲ್ಲಿ ಸ್ವಾಮಿ ನೀನು ಒಬ್ಬನೇ ಮಹಿಮೆಂದು ಸ್ವಾಮಿ. ಸಾಕ್ಷಿಯ ಮೂಲಕ ಅನೇಕ ಸಾಕ್ಷಿಯನ್ನು ಸ್ವಾಮಿ ನೀನು ಎಬ್ಬಿಸು. ಸಾಕ್ಷಿಯ ಮೂಲಕ ನೀನು ಮಹಿಮೆಂದು ಸ್ವಾಮಿ. ವಾಕ್ಯದೊಂದಿಗೆ ನೀನು ನಮ್ಮ ಸಂಗಡ ಮಾತನಾಡು. ಎಲ್ಲ ಘನಮಾನವನ್ನು ನಿನಗೊಬ್ಬನಿಗೆ ಸಲ್ಲಿಸುತ್ತ ನಜರೇತಿನ ಯೇಸುವಿನ ಹೆಸರಲ್ಲಿ ಬೇಡುತ್ತೇನೆ ನನ್ನ ಪ್ರೀತಿಯುಳ್ಳ ತಂದೆಯೇ, ಆಮೆನ್. ಸತ್ಯವೇದ ಪುಸ್ತಕದಲ್ಲಿ ಆಮೋಸನ ಪ್ರವಾದನ ಗ್ರಂಥ 8ನೇ ಅಧ್ಯಾಯ ಅದರಲ್ಲಿ 11ನೇ ವಾಕ್ಯವನ್ನು ಯಾರಾದರೂ ಗಟ್ಟಿಯಾದ ಶಬ್ದದಲ್ಲಿ ಓದಬಹುದು. ಆಮೋಸನ ಪ್ರವಾದನ ಗ್ರಂಥ 8ನೇ ಅಧ್ಯಾಯ ಅದರಲ್ಲಿ 11ನೇ ವಾಕ್ಯ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಆಹಾ, ನಾನು ದೇಶಕ್ಕೆ ಕ್ಷಾಮವನ್ನು ಉಂಟು ಮಾಡುವ ದಿನಗಳು ಬರುತ್ತಿವೆ. ಅದು ಅನ್ನದ ಕ್ಷಾಮವಲ್ಲ, ನೀರಿನ ಕ್ಷಾಮವಲ್ಲ, ಯೆಹೋವನ ವಾಕ್ಯಗಳ ಕ್ಷಾಮವೇ. ಸಮುದ್ರದಿಂದ ಸಮುದ್ರಕ್ಕೆ, ಬಡಗಲಿಂದ ಮೂಡಲಿಗೆ ಬಳಲುತ್ತಾ ಹೋಗುವರು. ಯೆಹೋವನ ವಾಕ್ಯವನ್ನು ಹುಡುಕುತ್ತಾ ಓಡಾಡುವರು, ಆದರೂ ಅದು ಸಿಕ್ಕುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಈ ವಾಕ್ಯಕ್ಕೋಸ್ಕರ ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ. ಇಲ್ಲಿ ನಾವು ವಾಕ್ಯ ಹೇಳ್ತದೆ ಏನಂತ ಹೇಳಿದ್ರೆ, ಕರ್ತನೆ ಹೇಳ್ತಾ ಇದ್ದಾನೆ ಏನಂತ ಹೇಳಿದ್ರೆ, ಒಂದು ಕ್ಷಾಮ ಬರುತ್ತದೆ. ಆ ಕ್ಷಾಮ ಯಾವ ಕ್ಷಾಮ ಗೊತ್ತಿಲ್ಲ? ಅನ್ನದ ಕ್ಷಾಮ ಅಲ್ಲ, ನೀರಿನ ಕ್ಷಾಮ ಅಲ್ಲ, ಅದು ದೇವರ ವಾಕ್ಯದ ಕ್ಷಾಮ ಎಂಬುದಾಗಿ ವಾಕ್ಯ ಹೇಳ್ತದೆ. ಹಾಗಾದ್ರೆ ನಾವು ವಾಕ್ಯವನ್ನು ಹೆಚ್ಚಾಗಿ ಓದಬೇಕು, ಹೆಚ್ಚಾಗಿ ಕೇಳಬೇಕು. ನಾವು ವಾಕ್ಯ ಇರುವ ಸಭೆಗೆ ಹೆಚ್ಚಾಗಿ ಹೋಗಬೇಕು. ಯಾಕೆ ಗೊತ್ತಿಲ್ಲ? ಈ ವಾಕ್ಯ ನಮ್ಮ ಜೀವಿತವನ್ನು ಕಟ್ಟುತ್ತದೆ. ಈ ವಾಕ್ಯ ನಮ್ಮ ಕುಟುಂಬವನ್ನು ಕಟ್ಟುತ್ತದೆ. ಈ ವಾಕ್ಯ ನಮ್ಮ ಮಕ್ಕಳನ್ನು ಕಟ್ಟುತ್ತದೆ. ನಮ್ಮ ಜೀವಿತವನ್ನು ಕಟ್ಟುವುದು ದೇವರ ವಾಕ್ಯವಾಗಿದೆ. ಅದಕ್ಕೆ ನಾನು ಹೇಳಿದ್ದು, ಈ ವಾಕ್ಯದ ಕ್ಷಾಮ ಬರ್ತದೆ. ಒಂದು ಸಮಯ ಬರ್ತದೆ, ಈ ದೇವರ ವಾಕ್ಯವನ್ನು ನೀವು ಎಲ್ಲಿ ಹೋದ್ರೂ ಸಹ ಕೇಳದೆ ಇರುವ ಪರಿಸ್ಥಿತಿಗಳು ಬರ್ತದೆ. ಇವತ್ತು ನಮಗೆ ದೇವರು ಅಪರ್ಚುನಿಟಿ ಕೊಟ್ಟಿದ್ದಾನೆ. ಇವತ್ತು ದೇವರ ವಾಕ್ಯ ಎಲ್ಲ ಕಡೆ ಸಾಗಲ್ಪಡುತ್ತಾ ಉಂಟು. ಈ ವಾಕ್ಯಕ್ಕೋಸ್ಕರ ನೀವು ಇವತ್ತು ಬಂದು ಕೇಳುವುದಾದರೆ ನಾನು ಹೇಳ್ತೇನೆ, ಒಂದು ಸಮಯದಲ್ಲಿ ಈ ವಾಕ್ಯವು ನಿಂತು ಹೋಗ್ತದೆ. ಆದರೆ ನೀವು ಕೇಳಿದ್ದು, ನೀವು ಹೃದಯದಲ್ಲಿ ಅಂಗೀಕರಿಸಿದ್ದು, ನಿಮ್ಮ ಜೀವಿತದಲ್ಲಿ ಈ ಒಂದು ಸಮಯವನ್ನು ಕೊಟ್ಟದ್ದು ಅದು ಎಂದಿಗೂ ವ್ಯರ್ಥವಾಗುವುದಿಲ್ಲ. ಈ ಪುಸ್ತಕವನ್ನು ಬಂದ್ ಮಾಡಬಹುದು, ಆದರೆ ನಿನ್ನ ಒಳಗಿರುವ ವಾಕ್ಯವನ್ನು ತೆಗಿಲಿಕ್ಕೆ ಯಾರಿಂದ ಸಾಧ್ಯವಾಗದಾಗಿ ದೇವರು ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ಹಾಗಾಗಿ ನಾವು ದೇವರ ವಾಕ್ಯವನ್ನು ಹೆಚ್ಚಾಗಿ ಕೇಳಬೇಕು. ಈ ದೇವರ ವಾಕ್ಯ ಅದು ಏನಾಗಿದೆ ಅಂತ ಹೇಳಿದ್ರೆ, ಅದು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು. ಕೇಳದಾಗಿ ಸೈತಾನನು ಜನರ ಬಂಕು ಮಾಡ್ತಾನೆ. ಇವತ್ತು ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ, ನೀವು ಎಲ್ಲ ಬಿಡು ಮಾಡಿಕೊಂಡು ಈ ದೇವರ ಆಲಯಕ್ಕೆ ವಾಕ್ಯವನ್ನು ಕೇಳಲಿಕ್ಕೆ ಬಂದದಕ್ಕಾಗಿ ನಾನು ಕರ್ತನಿಗೆ ಸ್ತೋತ್ರ ಹೇಳುವವನಾಗಿದ್ದೇನೆ. ನೋಡಿ, ಇವತ್ತಿನ ಕೀರ್ತನೆಯಲ್ಲಿ ನೋಡಿ 119ನೇ ಕೀರ್ತನೆ ಅದರಲ್ಲಿ 45ನೇ ವಾಕ್ಯ ಹೇಳ್ತದೇನೆ ಅಂತ ಹೇಳಿದ್ರೆ, ನಾನು ನಿನ್ನ ನಿಯಮವನ್ನು ಅಭ್ಯಾಸಿಸುವುದರಿಂದ ಆಟಂಕವಿಲ್ಲದೆ ನಡೆಯುತ್ತೇನೆ. ಅಂದ್ರೆ ನಾನು ನಿನ್ನ ವಾಕ್ಯವನ್ನು ಅಭ್ಯಾಸ ಮಾಡೋದ್ರಿಂದ, ನಿನ್ನ ವಾಕ್ಯವನ್ನು ಕೇಳುವುದರಿಂದ ನಾನು ಭಯವಿಲ್ಲದೆ ನಡೆಯುತ್ತೇನೆ ಎಂಬುದಾಗಿ. ಇವತ್ತು ನಾನು ಹೇಳ್ತೇನೆ, ನೀನು ವಾಕ್ಯ ಓದುವುದಾದ್ರೆ, ವಾಕ್ಯ ಕೇಳುವುದಾದ್ರೆ ನಿನಗೆ ಭಯ ಬರುವುದಿಲ್ಲ. ಅಲ್ಲಿ ಮುಂದಿನ ವಾಕ್ಯ ಇರ್ತದೆ, ನಾನು ಅರಸರುಗಳ ಮುಂದೆ ಸಹ ನಿನ್ನ ಕಟ್ಟಳೆ ವಿಷಯವಾಗಿ ಹೇಳುತ್ತೇನೆ ಎಂಬುದಾಗಿ. ಅಂದ್ರೆ ಯಾರಲ್ಲಿ ಈ ವಾಕ್ಯ ಉಂಟು ಅವರಿಗೆ ಭಯ ಬರುವುದಿಲ್ಲ. ಈ ವಾಕ್ಯ ಯಾರಾಗಿದ್ದಾರೆ? ಯೇಸು ಕ್ರಿಸ್ತನೇ ಆಗಿದ್ದಾನೆ. ಯೇಸು ಕ್ರಿಸ್ತನಿಗೆ ಇನ್ನೊಂದು ಹೆಸರು ದೇವರ ವಾಕ್ಯ ಎಂಬುದಾಗಿ. ಇವತ್ತು ನಾನು ಹೇಳ್ತೇನೆ, ನೀವು ದೇವರ ವಾಕ್ಯವನ್ನು ಕೇಳುವಾಗ ಇದು ಯೇಸು ಕ್ರಿಸ್ತ ನಿಮ್ಮೊಂದಿಗೆ ಮಾತನಾಡುವವನಾಗಿದ್ದಾನೆ. ಆಮೋಸನ ಬಗ್ಗೆ ಹೇಳುವುದಾದರೆ, ಆಮೋಸ ಅವನು ಒಂದು ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಒಂದು ಕ್ಷಾಮ ಬರಲಿಕ್ಕೆ ಉಂಟು. ಆ ಕ್ಷಾಮ ಯಾವುದಂತ ಹೇಳಿದ್ರೆ, ಅನ್ನದ ಕ್ಷಾಮವಲ್ಲ, ನೀರಿನ ಕ್ಷಾಮವಲ್ಲ, ದೇವರ ವಾಕ್ಯದ ಕ್ಷಾಮವೇ ಎಂಬುದಾಗಿ. ನೋಡಿ, ವಾಕ್ಯವನ್ನು ಹುಡುಕೊಂಡು ಎಲ್ಲ ಕಡೆ ಹೋಗ್ತಾರೆ, ಬಡಗಲಿಂದ ಮೂಡಲಿಂದ ಎಲ್ಲ ಕಡೆ ಬರ್ತದೆ, ಆದರೆ ದೇವರ ವಾಕ್ಯ ಅವರಿಗೆ ಸಿಕ್ಕುವುದಿಲ್ಲ ಎಂಬುದಾಗಿ ಸತ್ಯವೇದ ಹೇಳುತ್ತಾ ಉಂಟು. ಇವತ್ತು ನಿಮಗೆ ಕೊಟ್ಟ ಸಮಯದಲ್ಲಿ ನೀವು ಏನೇ ಪರಿಸ್ಥಿತಿ ಇದ್ರೂ ಸಹ ದೇವರ ಆಲಯಕ್ಕೆ ವಾಕ್ಯ ಕೇಳಲಿಕ್ಕೆ ಬಂದಿದ್ದೀರಲ್ಲ, ನಿಶ್ಚಯವಾಗಿ ದೇವರು ನಿಮ್ಮನ್ನು ಹಾಗೆ ಕಾಣಿಸುವುದೇ ಇಲ್ಲ.
ಅಲ್ಲಿ ಇವತ್ತು ನಾನು ಆಮೋಸನ ಬಗ್ಗೆ ನಾನು ಸ್ವಲ್ಪ ಸಲ ಮಾತನಾಡಲಿಕ್ಕೆ ಇಷ್ಟಪಡುತ್ತೇನೆ. ಈ ಆಮೋಸ ಅಂತ ಹೇಳಿದ್ರೆ ಅದರ ಇಬ್ರಿಯ ಪದದ ಅರ್ಥ ಕ್ಯಾರಿಡ್ ಬೈ ಗಾಡ್, ಅಂದ್ರೆ ದೇವರಿಂದ ಒಯ್ಯಲ್ಪಟ್ಟವ ಎಂಬುದಾಗಿ, ದೇವರಿಂದ ಕಳಿಸಲ್ಪಟ್ಟವ ಎಂಬುದಾಗಿ ಅದರ ಅರ್ಥ. ಆಮೋಸನ ಪತ್ರಿಕೆ 1ನೇ ಅಧ್ಯಾಯ 1ನೇ ವಾಕ್ಯದಿಂದ ನೋಡಿ, ಇಲ್ಲಿ ನೋಡಿ, ಈ ಒಂದು ಆಮೋಸನ ಬಗ್ಗೆ ನಾವು ನೋಡ್ಲಿಕ್ಕೆ ಸಾಧ್ಯವಾಗ್ತದೆ. ಈ ಆಮೋಸ ಯಾರಾಗಿದ್ದ ಅಂತ ಹೇಳಿದ್ರೆ, ಇವನು ಯಾರ ಕಾಲದಲ್ಲಿ ಇದ್ದ ಅಂತ ಹೇಳಿದ್ರೆ 2ನೇ ಯಾರೊಬ್ಬಾಮನ ಅರಸನ ಕಾಲದಲ್ಲಿ. ಈ ಯಾರೊಬ್ಬಾಮ ಯಾರಾಗಿದ್ದ? ಇಸ್ರೇಲಿನ ಅರಸನಾಗಿದ್ದ. ಮತ್ತೆ ಉಜ್ಜೀವನ ಕಾಲದಲ್ಲಿ ಈ ಇದ್ದ ವ್ಯಕ್ತಿ ಯಾರಾಗಿದ್ದ? ಈ ಆಮೋಸವಾಗಿದೆ. ಇವನು ಎಲ್ಲಿದ್ದ ಅಂತ ಹೇಳಿದ್ರೆ ಬೈಬಲ್ ಹೇಳ್ತದೆ ತೆಕೋವದ ಒಂದು ಹಳ್ಳಿಗೆ ಸೇರಿದವ. ತೆಕೋವದ ಒಂದು ಹಳ್ಳಿಗೆ ಸೇರಿದ ವ್ಯಕ್ತಿ ಯಾರಾಗಿದ್ದ? ಆಮೋಸನಾಗಿದ್ದ. ತೆಕೋವ ಎಲ್ಲಿ ಉಂಟು ಅಂತ ಹೇಳಿದ್ರೆ ಬೆತ್ಲೆಹೇಮಿನಿಂದ ದಕ್ಷಿಣ ದಿಕ್ಕದಲ್ಲಿರುವ 9 ಕಿಲೋಮೀಟರ್ ದೂರದಲ್ಲಿರುವ ಒಂದು ಹಳ್ಳಿಯಾಗಿತ್ತು. ನಮಗೆಲ್ಲರಿಗೂ ಗೊತ್ತು, ಸೊಲೊಮೋನ ರಾಜ ಇದ್ದ. ಸೊಲೊಮೋನ ರಾಜನ ನಂತರ ಇಸ್ರೇಲ್ 2 ವಿಭಾಗವಾಗಿ ಡಿವೈಡ್ ಆಗ್ತದೆ. ಅದು ಒಂದನೇದಾಗಿ ಇಸ್ರೇಲ್ ದೇಶವಾಗ್ತದೆ, ಇನ್ನೊಂದು ಯಹೂದ ದೇಶವಾಗಿ ಡಿವೈಡ್ ಆಗ್ತದೆ. ಇಸ್ರೇಲ್ ದೇಶದಲ್ಲಿ 10 ಕುಲಗಳಿರ್ತದೆ, ಯಹೂದ ದೇಶದಲ್ಲಿ 2 ಕುಲಗಳು ಮಾತ್ರ ಇರುತ್ತದೆ. ಹೀಗೆ ಡಿವೈಡ್ ಆದ ಯಹೂದ ಕುಲದ ಚಿಕ್ಕೋವ ಎಂಬ ಹಳ್ಳಿಯಲ್ಲಿ ಇದ್ದ ವ್ಯಕ್ತಿ ಯಾರಾಗಿದ್ದ? ಅವನೇ ಆಮೋಸನಾಗಿದ್ದ. ಈ ಆಮೋಸನ ಬಗ್ಗೆ ನಾವು ಹೇಳುವುದಾದ್ರೆ, ಈ ಆಮೋಸನು ಏನಂತ ಹೇಳಿದ್ರೆ ದೇವರ ಮಾತಿಗೆ ವಿಧೇಯನಾದ ವ್ಯಕ್ತಿಯಾಗಿದ್ದ. ದೇವರ ಒಂದು ಮಾತಿಗೆ ಅವನು ಯಾವಾಗಲೂ ಒಬಿಡಿಯಂಟ್ ಆಗಿದ್ದ. ನಾನು ಹೇಳ್ತೇನೆ, ನಾವು ಸಹ ಯಾವುದಕ್ಕೆ ವಿಧೇಯರಾಗದಿದ್ರು ಸಹ ದೇವರ ವಾಕ್ಯಕ್ಕೆ ಮೊದಲು ವಿಧೇಯರಾಗಬೇಕು. ಎಷ್ಟು ಜನ ದೇವರ ವಾಕ್ಯಕ್ಕೆ ವಿಧೇಯರಾಗ್ತಾ ಇದೆ? ನಾನು ಹೇಳ್ತೇನೆ, ದೇವರ ಮಾತಿಗೆ ವಿಧೇಯನಾಗುವುದಾದ್ರೆ ನಿನ್ನ ಜೀವಿತ ಆಶೀರ್ವದಿಸಲ್ಪಡುತ್ತದೆ, ನಿನ್ನ ಕುಟುಂಬ ಕಟ್ಟಲ್ಪಡುತ್ತದೆ. 127ಕ್ಕಿಂತ 1ನೇ ವಾಕ್ಯ ಇರ್ತದೆ, ಯೆಹೋವನು ಮನೆಯನ್ನು ಕಟ್ಟದಿದ್ದರೆ ಅದನ್ನು ಕಟ್ಟುವುದು ಕಷ್ಟಪಡುವುದು ವ್ಯರ್ಥ. ಹಾಗಂದ್ರೆ ನಮ್ಮ ಕುಟುಂಬವನ್ನು, ನಮ್ಮ ಜೀವಿತವನ್ನು ಯಾರು ಕಟ್ಟಬೇಕು? ಯೇಸುವಿನ ವಾಕ್ಯದಿಂದ ಕಟ್ಟಲ್ಪಡಬೇಕು. ಯೇಸು ಸ್ವಾಮಿ ಒಂದು ಸಾಮಿ ಹೇಳ್ತಾರೆ, 2 ಮನೆ ಕಟ್ಟಿದ್ದಾರೆ. ಒಬ್ಬ ಎಲ್ಲಿ ಕಟ್ಟಿದ? ಬಂಡೆಯ ಮೇಲೆ ಕಟ್ಟಿದ. ಇನ್ನೊಬ್ಬ ಎಲ್ಲಿ ಕಟ್ಟಿದ? ಉಸುಬಿನ ಮೇಲೆ ಕಟ್ಟಿದ. ಇವರು ಕಟ್ಟಿದ ಮನೆ ಒಂದೇ ಲೆಕ್ಕ ಕಾಣ್ತಾ ಇತ್ತು, ಅದರ ಲುಕ್ ಅದೇ ರೀತಿ ಇತ್ತು. ಆದರೆ ಮಳೆ ಬರುವಾಗ, ಗಾಳಿ ಬರುವಾಗ ಬೈಬಲ್ ಹೇಳ್ತದೆ ಉಸುಬಿನಲ್ಲಿ ಕಟ್ಟಿದ ಮನೆ ಬಿದ್ದು ಹೋಯಿತು, ಆದರೆ ಬಂಡೆಯ ಮೇಲೆ ಕಟ್ಟಿದ ಮನೆ ಬಿದ್ದು ಹೋಗಲಿಲ್ಲ. ಇವತ್ತು ನಾನು ಹೇಳ್ತೇನೆ, ಪ್ರಾರ್ಥನೆ ಎಂಬ ಬಂಡೆ, ವಾಕ್ಯ ಎಂಬ ಬಂಡೆಯಲ್ಲಿ ನಿನ್ನ ಮನೆ ಕಟ್ಟಲ್ಪಡುವುದಾದ್ರೆ ನಾನು ಹೇಳ್ತಾ ಇದ್ದೇನೆ, ನಿನ್ನ ಮನೆ ಬೀಳಲಿಕ್ಕೆ ಕರ್ತನೆ ಬಿಡುವುದಿಲ್ಲ. ನಿನ್ನ ಕುಟುಂಬ ನಾಶವಾಗಲಿಕ್ಕೆ ದೇವರು ಬಿಡುವುದಿಲ್ಲ. ಯಾಕಂತ ಹೇಳಿದ್ರೆ ಬೈಬಲ್ ಹೇಳ್ತದೆ, ನಾವು ಹುಟ್ಟಾದದ್ದು ನಾಶವಾಗದ ಬೀಜದಿಂದ ನಾವು ಹುಟ್ಟು ಆಗಿದ್ದೇವೆ, ಅದು ದೇವರ ವಾಕ್ಯವೇ ಎಂಬುದಾಗಿ ಸತ್ಯವೇದೆ ಅಂತ ಉಂಟು. ಹಾಗಾದ್ರೆ ಇವತ್ತು ವಾಕ್ಯಕ್ಕೋಸ್ಕರ ನಾವು ಹಂಬಲಿಸುವ. ವಾಕ್ಯ ಎಲ್ಲಿ ಸಿಗ್ತದೆ ಅದನ್ನ ಮಿಸ್ ಮಾಡೋದು ಬೇಡ. ಇವತ್ತು ನಾನು ಹೇಳ್ತೇನೆ, ಈ ವಾಕ್ಯ ಹೇಳುವಾಗಲೇ ನಿಮ್ಮ ಜೀವಿತದಲ್ಲಿ ದೇವರು ದೊಡ್ಡ ಕಾರ್ಯವನ್ನು ಆತನು ಈ ದಿನದಲ್ಲಿ ಆತನು ಮಾಡುವವನಾಗಿದ್ದಾನೆ. ಈ ಒಂದು ಆಮೋಸನು ಯಾರಾಗಿದ್ದ ಅಂತ ಹೇಳಿದ್ರೆ ಇವನು ಕೊಲ್ಲನಾಗಿದ್ದ. ಕೊಲ್ಲ ಅಂತ ಹೇಳಿದ್ರೆ ಮಂದೆಯನ್ನು ಮೇಯಿಸುವ ಒಬ್ಬ ವ್ಯಕ್ತಿ ಆಗಿದ್ದ. ಇವನು ಪ್ರವಾದಿ ಅಲ್ಲ, ಇವ ಪ್ರವಾದಿ ಮಂಡಳಿಗೆ ಸೇರಿದವನು ಸಹ ಅಲ್ಲ. ಆದ್ರೆ ಅವನು ಹೇಳ್ತಾ ಇದ್ದಾನೆ, ಯೆಹೋವನು ನನ್ನನ್ನು ಕರೆದು ಇಸ್ರೇಲಿಗೆ ಪ್ರವಾದನೆ ಮಾಡಿ ಎಂಬುದಾಗಿ ಕಳಿಸಿದ, ಹಾಗಾಗಿ ನಾನು ಪ್ರವಾದನೆ ಮಾಡಲಿಕ್ಕೆ ಬರ್ತಾ ಇದ್ದೇನೆ ಎಂಬುದಾಗಿ ಅವನಲ್ಲಿ ಹೇಳ್ತಾ ಇದ್ದಾನೆ. ನೋಡಿ, ದೇವರ ವಾಕ್ಯದಲ್ಲಿ ನಾವು ಆಮೋಸನ ಪತ್ರಿಕೆಯಲ್ಲಿ 7ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ನಾವು ನೋಡುವುದಾದ್ರೆ, ಅಲ್ಲಿ ಇಸ್ರೇಲನ ಯಾಜಕನಾದ ಅಮಾಚ್ಯನ ಬಳಿಗೆ ಇಸ್ರೇಲ್ ದೇಶದ ಬಗ್ಗೆ ಅಲ್ಲಿ ಪ್ರವಾದನೆ ಹೇಳ್ತಾ ಇದ್ದಾರೆ. ಯೆರೋಬಾಮ ರಾಜನ ಬಗ್ಗೆ ಅವರು ಪ್ರವಾದನೆ ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾನೆ ಓದಿ ನೋಡಿ. ಆಮೋಸನ ಪ್ರವಾದನೆ 7ನೇ ಅಧ್ಯಾಯ 11ನೇ ವಾಕ್ಯ. ಯೆರೋಬಾಮ ರಾಜ ಇದ್ದಲ್ಲ, ಇಸ್ರೇಲ್ ರಾಜ ಇದ್ದಲ್ಲ, ಅವನು ಖಡ್ಗದಿಂದ ಏನಾಗ್ತಾನೆ? ಸಾಯ್ತಾನೆ. ಇಸ್ರೇಲ್ ಸ್ವದೇಶದಿಂದ ಸೆರೆಯಾಗಿ ಒಯ್ಯಲ್ಪಡುತ್ತದೆ, ಖಂಡಿತ ಎಂದು ನುಡಿದನು. ನೋಡಿ, ಇವನು ನೇರವಾಗಿ ಬರ್ತಾ ಇದ್ದಾನೆ. ನೇರವಾಗಿ ಬಂದು ಏನ್ ಮಾಡ್ತಾನೆ? ಇಸ್ರೇಲ್ ದೇಶದ ಬಗ್ಗೆ ಅಲ್ಲಿಯ ಯಾಜಕನಾದ ಆಲೋಚನೆಗೆ ಪ್ರವಾದನೆ ಹೇಳ್ತಾನೆ. ಇವನು ಪ್ರವಾದನೆ ಹೇಳಿದ್ದು ಇವನ ಆಲೋಚನೆಯ ಪ್ರಕಾರವಲ್ಲ, ಇವನ ಯೋಜನೆಯ ಪ್ರಕಾರ ಅಲ್ಲ, ಇವನಿಗೆ ದೇವರು ಹೇಳಿದ್ರು. ದೇವರು ಹೇಳಿದ್ರಿಂದ ಆ ಸ್ಥಳಕ್ಕೆ ಬಂದು ಆಲೋಚನೆಗೆ ಪ್ರವಾದನೆ ಹೇಳ್ತಾ ಇದ್ದಾನೆ. ಹಾಗೇನಾಯ್ತು? ಮುಂದೆ ಹೋಗಿ ಆನಂತರ ಕಣಿಯವನೇ ನಡೆ ಯೆಹೂದ ದೇಶಕ್ಕೆ ಓಡಿ ಹೋಗು, ಅಲ್ಲೇ ಪ್ರವಾದನೆ ಮಾಡುತ್ತಾ ಹೊಟ್ಟೆ ಹೊರಕು, ಆದರೆ ಬೆತ್ತೇಲಿನಲ್ಲಿ ಇನ್ನು ಪ್ರವಾದನೆ ಮಾಡಬೇಡ. ಇಲ್ಲಿ ನೋಡಿ, ಈ ಒಂದು ಆಮೋಸನು ದೇವರ ಮಾತನ್ನು ಕೇಳಿ ಇಸ್ರೇಲಿಗೆ ಪ್ರವಾದನೆ ಹಾಕುವಾಗ ಆಮೋಚನೆ ಏನ್ ಹೇಳ್ತಾನೆ ಗೊತ್ತಿಲ್ಲ?
ಅವನು ಹೀಗೆ ಹೇಳ್ತಾನೆ ಅಂತ ಹೇಳಿದ್ರೆ, ಅಲ್ಲಿ ವಾಕ್ಯ ಹೇಳ್ತದೆ ಏನಂದ್ರೆ, ಕಣಿಯಳುವವನೇ ನಿನ್ನ ದೇಶಕ್ಕೆ ಹಿಂದಿರುಗು. ಮಾತ್ರವಲ್ಲ, ಅವನು ಹೇಳ್ತಾ ಇದ್ದಾನೆ ಏನಂತ ಹೇಳಿದ್ರೆ, ನಿನ್ನ ಹೊಟ್ಟೆ ಪಾಡಿಗೆ ಬೇಕಾದ ಕೆಲಸ ಅಲ್ಲಿ ಮಾಡು, ಇಲ್ಲಿ ತೋರಿಸ್ಬೇಡ. ಮಾತ್ರವಲ್ಲ, ಅವನು ಹೇಳ್ತಾ ಇದ್ದಾನೆ ಬೆತ್ಲೆಹೇಮ್ ಎಂಬುದು ಇದು ನಮ್ಮ ಸ್ಥಳ, ನಮ್ಮ ರಾಜ್ಯದ ಸ್ಥಳ. ಅಂದ್ರೆ ಈ ಒಂದು ಪ್ರವಾದಿಗೆ ವಿರುದ್ಧವಾಗಿ ಯಾರು ಮಾತನಾಡ್ತಿದ್ದಾರೆ? ಅಮಾಚ್ಯನು ಮಾತನಾಡುತ್ತಿದ್ದಾರೆ. ನಾನು ಹೇಳ್ತೇನೆ, ದೇವರ ಮಾತಿಗೆ ವಿರೋಧವಾಗಿ ಯಾರು ಮಾತನಾಡಬಾರದು. ದೇವರ ವಾಕ್ಯ ಇದ್ದ ಹಾಗೆ ನಾವು ಸ್ವೀಕಾರ ಮಾಡಬೇಕು. ಇದು ನಮಗೆ ದೊಡ್ಡ ಆಶೀರ್ವಾದವಾಗಿದೆ. ಹೆಚ್ಚು ಜನ ಇದ್ದ ಹಾಗೆ ಸ್ವೀಕಾರ ಮಾಡಲಿಕ್ಕೆ ರೆಡಿ ಆಗಿದ್ದಾರೆ. ನಾನು ಹೇಳ್ತೇನೆ, ಈ ವಾಕ್ಯ ನಿನ್ನ ಜೀವಿತವನ್ನು ಬದಲಾಯಿಸುತ್ತದೆ. ಈ ವಾಕ್ಯ ನಿನ್ನ ಜೀವಿತವನ್ನು ಕಟ್ಟುತ್ತದೆ. ವಾಕ್ಯ ನಿನ್ನ ಜೀವಿತದಲ್ಲಿ ಆಶೀರ್ವಾದವನ್ನು ತರುವವನಾಗಿದೆ. ಇಲ್ಲಿ ನೋಡಿ, ಅಮಾಚ್ಯನು ತಡೆಯುತ್ತಿದ್ದಾನೆ, ಅಮಾಚ್ಯನು ಅವನನ್ನು ಹೀಯಾಳಿಸುತ್ತಿದ್ದಾನೆ. ನಿನಗೆ ಯಾರು ಹೇಳಿದ್ದು ಇಸ್ರೇಲಿಗೆ ಬಂದು ಪ್ರವಾದನೆ ಹೇಳಿಕೆ? ನಿನಗೆ ಹೊಟ್ಟೆಗೆ ಏನಾದ್ರು ಕಡಿಮೆ ಆಗಿದ್ರೆ ನಿನ್ನ ಊರಿನಲ್ಲಿ ಪ್ರವಾದನೆ ಹೇಳು, ನಮ್ಮಲ್ಲಿ ಹೇಳಬೇಡ ಎಂಬುದಾಗಿ ಅವನು ಖಂಡಿಸ್ತಾ ಇದ್ದಾನೆ. ಆಗ ಏನಾಗ್ತದೆ? ಮುಂದಿನ ವಾಕ್ಯ ಓದಿ. ಇದು ರಾಜಕೀಯ ಪವಿತ್ರಾಲಯ, ಇದು ಅರಮನೆ ಎಂದು ಹೇಳಲು ಆಮೋಸನು ಅಮಾಚ್ಯನಿಗೆ ಪ್ರತ್ಯುತ್ತರವಾಗಿ, ನಾನು ಪ್ರವಾದಿಯಲ್ಲ. ನೋಡಿ, ಅವನು ಹೇಳ್ತಾ ಇದ್ದಾನೆ. ಈಗ ಅವನು ಹೇಳ್ತಾನೆ, ತನ್ನ ಬಗ್ಗೆ ಅವನು ಪ್ರಕಟ ಮಾಡ್ತಾ ಇದ್ದಾನೆ. ನೀನು ಹೇಳ್ತಿಲ್ಲ ಹೊಟ್ಟೆ ಪಾಡಿಗಳಲ್ಲಿ ಪ್ರವಾದನೆ ಮಾಡಿ ಎಂಬುದಾಗಿ ಹೇಳಿದ್ಯಲ್ಲ, ನಾನು ಪ್ರವಾದಿ ಅಲ್ಲ. ಮತ್ತೆ ಪ್ರವಾದಿ ಮಂಡಳಿಗೆ ಸೇರಿದವನು ಅಲ್ಲ. ಪ್ರವಾದಿ ಮಂಡಳಿಗೆ ಸೇರಿದವ ಅಂದ್ರೆ ಪ್ರವಾದಿಯ ಟ್ರೈನಿಂಗ್ ಇಲ್ಲ, ದೇವರ ವಾಕ್ಯದ ನನಗೆ ಟ್ರೈನಿಂಗ್ ಇಲ್ಲ. ಆದ್ರೆ ಮತ್ತೆ ಒಂದು ಹೇಳಿ, ನಾನು ಗೊಲ್ಲನು. ನಾನು ಯಾರಂತೆ? ಗೊಲ್ಲನು. ಹಣ್ಣು ಕೀಳುವವನು. ಏನಂತೆ? ಹತ್ತಿ ಹಣ್ಣು ಕೀಳುವವನು. ಯೆಹೋವನು ನನ್ನನ್ನು ಮಂದೆ ಕಾಯುವುದರಿಂದ, ಯೆಹೋವನು ನನ್ನನ್ನು ಮಂದೆ ಕಾಯುವುದರಿಂದ ತಪ್ಪಿಸಿ ನೀನು ಹೋಗಿ ನನ್ನ ಜನರಾದ ಇಸ್ರಾಯೇಲರಿಗೆ ಪ್ರವಾದನೆ ಮಾಡು ಎಂದು, ನೀನು ನನ್ನ ಜನರಾದ ಇಸ್ರಾಯೇಲರಿಗೆ ಪ್ರವಾದನೆ ಮಾಡು ಎಂದು ನನಗೆ ಅಪ್ಪಣೆ ಕೊಟ್ಟನು. ಈಗ ಯೆಹೋವನ ವಾಕ್ಯವನ್ನು ಕೇಳು. ಆಗ ಇವರು ಮಾತಾಡ್ತಾನೆ, ಅಮೋಸರು ಮಾತನಾಡ್ತಿದ್ದಾರೆ, ನಾನು ನನ್ನ ಇಷ್ಟದ ಪ್ರಕಾರ ಬರಲಿಲ್ಲ, ಅಥವಾ ರಾಜ ಹೇಳಿದಕ್ಕೆ ಬರಲಿಲ್ಲ, ನೀನು ಹೇಳಿದಕ್ಕೆ ಬರಲಿಲ್ಲ, ನನ್ನನ್ನು ಉಂಟು ಮಾಡಿದ ಕರ್ತನು ಹೇಳಿದಕ್ಕೆ ಬಂದಿದ್ದೇನೆ. ನಾನು ಕರ್ತನ ವಾಕ್ಯಕ್ಕೆ ವಿಧೇಯನಾಗಿ ಈ ಸ್ಥಳಕ್ಕೆ ಬಂದು ಕರ್ತನು ಹೇಳಿದ್ದಾನೆ ಹೊರತು ನನ್ನ ಆಲೋಚನೆ ಹೇಳುವುದಿಲ್ಲ, ನನ್ನ ಮಾತನ್ನು ಹೇಳುವುದಿಲ್ಲ. ಆದರೆ ನೀನು ನನ್ನನ್ನು ಹೀಯಾಳಿಸ್ತಿದ್ದಿ, ನೀನು ನನ್ನನ್ನು ತಡೆಯುತ್ತಿದ್ದಿ. ಆದ್ದರಿಂದ ನಿನ್ನ ಜೀವಿತದಲ್ಲಿ ನೀನು ಇಸ್ರಾಯೇಲರಿಗೆ ಆ ಒಂದು ಪ್ರವಾದನೆ ಹೇಳಿದ್ದು ತಡೆದಿದ್ರಿಂದ ನಿನ್ನ ಮೇಲೆ ಒಂದು ದೇವರ ಆ ಒಂದು ತೀರ್ಪು ಬರುತ್ತದೆ ಎಂಬುದಾಗಿ ಎಚ್ಚರಿಸ್ತಾ ಇದ್ದಾನೆ. ಮಾತ್ರವಲ್ಲ, ಮುಂದೆ ಅವನು ಹೇಳ್ತಾ ಇದ್ದಾನೆ, ಅಮಾಚ್ಯನೇ ನಿನ್ನ ಹೆಂಡತಿ ಏನಾಗ್ತಾಳೆ? ಸೂಳೆ ಆಗ್ತಾಳೆ. ಮಾತ್ರವಲ್ಲ, ನಿನ್ನ ಗಂಡು ಹೆಣ್ಣು ಮಕ್ಕಳು ಏನ್ ಮಾಡ್ತಾರೆ? ಖಡ್ಗದಿಂದ ಏನಾಗ್ತಾರೆ? ಅವರು ನಾಶವಾಗಿ ಹೋಗುತ್ತಾರೆ. ಇಸ್ರೇಲರು ಸ್ವದೇಶದಿಂದ ಅವರು ಸೆರೆಯಾಗಿ ಒಯ್ಯಲ್ಪಡುವುದು ಖಂಡಿತ ಎಂಬುದಾಗಿ ಅಲ್ಲಿ ಆಮೋಸನು ಒಂದು ಪ್ರವಾದನೆ ಹೇಳುವುದನ್ನು ದೇವರ ವಾಕ್ಯದಲ್ಲಿ ಕಾಣಲಿಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಈ ಆಮೋಸನ ಬಗ್ಗೆ ನಾವು ತಿಳಿದುಕೊಳ್ಳುವುದಾದರೆ, ಈ ಆಮೋಸನು ಯಾರ ರಾಜನ ಕಾಲದಲ್ಲಿದ್ದ? ನಾನು ಹೇಳಿದೆ, ಯಾರೊಬ್ಬ ಎರಡನೇ ಆರೋಬ ಮತ್ತು ಉಜ್ಜೀವನದ ಕಾಲದಲ್ಲಿದ್ದ. ಎರಡನೇದಾಗಿ, ಈ ಆಮೋಸನು ಯಾರಿಂದ ಇನ್ಫ್ಲೂಯೆನ್ಸ್ ಆದ ಅಂತ ಹೇಳಿದ್ರೆ ಎಲಿಷನಿಂದ ಇನ್ಫ್ಲೂಯೆನ್ಸ್ ಆಗಿದ್ದ. ಇಸ್ರೇಲರ ಒಂದು ಪ್ರವಾದಿ ಯಾರಾಗಿದ್ದ? ಎಲಿಷ ಆಗಿದ್ದ. ಎಲಿಯನ ಕಾಲದಲ್ಲಿ ಎಲಿಯನನ್ನು ಹಿಂಬಾಲಿಸುವಾಗ ಈ ಎಲಿಯನಿಂದ ಎಲಿಷನಿಗೆ 2 ಪಾಲು ಆತ್ಮನ ವರಗಳು ಬಂತು. ಇದನ್ನೆಲ್ಲ ವಾಚ್ ಮಾಡಿದ ವ್ಯಕ್ತಿ ಯಾರಾಗಿದ್ದ? ಆಮೋಸನಾಗಿದ್ದ. ಎಲಿಷನು ವೈರಾಗ್ಯವಾಗಿ ಸೇವೆ ಮಾಡಿದ, ಅವನು ಪ್ರವಾದಿ ಸೇವೆ ಮಾಡಿದ. ರಾಜನ ಮುಂದೆ ನಿಲ್ಲಕ್ಕೆ ಅವನು ಭಯಪಡಲಿಲ್ಲ. ರಾಜನ ಮುಂದೆ ಹೇಳ್ತಾ ಇದ್ದಾನೆ, ನಾನು ಹೇಳದೆ ಮಳೆ ಬರುವುದಿಲ್ಲ, ಧೈರ್ಯವಾಗಿ ಒಂದು ಅರಸನ ಮುಂದೆ ಹೇಳಿದ ಪ್ರವಾದಿ ಎಲಿಷನಾಗಿದ್ದ. ಇದನ್ನು ಕಂಡು ಬೆಳೆದು ಬಂದ ವ್ಯಕ್ತಿ ಯಾರಾಗಿದ್ದ? ಆಮೋಸನಾಗಿದ್ದ. ಮಾತ್ರವಲ್ಲ, ಈ ಆಮೋಸ ಅದರಿಂದ ವೈರಾಗ್ಯವಾಗಿ ಈ ಒಂದು ಪ್ರವಾದನೆ ಹೇಳು ಎಂಬುದಾಗಿ ಹೇಳುವಾಗ ಅದೇ ರೀತಿಯಲ್ಲಿ ಅವರು ಪ್ರವಾದನೆ ಹೇಳುವುದನ್ನು ದೇವರ ವಾಕ್ಯದಲ್ಲಿ ಕಾಣಲಿಕ್ಕೆ ಸಾಧ್ಯವಾಗುತ್ತದೆ. ಇಸ್ರೇಲಿನ ಅರಸನಾದ ಯಾರೊಬ್ಬನು ಎರಡನೇ ಯಾರೊಬ್ಬ, ಸೊಲೊಮನ್ ನಂತರ ಒಂದನೇ ಯಾರೊಬ್ಬ ಬರ್ತಾನೆ. ಅವನ ನಂತರ ನಾವು ನೋಡ್ತೇವೆ ಎರಡನೇ ಯಾರೊಬ್ಬನು ಅಧಿಕಾರಕ್ಕೆ ಬರುವಾಗ ಇವನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಇವನು ತನ್ನ ದೇವರ ಸಹಾಯದಿಂದ ಇವನು ಏನ್ ಮಾಡ್ತಾನೆ? ಶತ್ರು ವಶಪಡಿಸಿದ ಎಲ್ಲ ಆ ರಾಜ್ಯಗಳನ್ನು ಏನ್ ಮಾಡ್ತಾನೆ? ತನ್ನ ವಶಕ್ಕೆ ತೆಗೆದುಕೊಂಡು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಎಲ್ಲರನ್ನು ಸೋಲಿಸಿ ಅಮೋನಿಯರನ್ನು ಸೋಲಿಸ್ತಾನೆ. ಅಮೋನಿಯರನ್ನು ಸೋಲಿಸಿದ ನಂತರ ಮೋವಾಬಿಯರನ್ನು ಸೋಲಿಸ್ತಾನೆ. ಇದರ ನಂತರ ಏನ್ ಮಾಡ್ತಾನೆ? ಆ ದೇಶವನ್ನು ಸುಭದ್ರಪಡಿಸ್ತಾನೆ. ದೇಶವನ್ನು ಸುಭದ್ರಪಡಿಸಿದ ನಂತರ ಅವನು ಯುದ್ಧವನ್ನು ನಿಲ್ಲಿಸಿ ಅಲ್ಲಿ ವ್ಯಾಪಾರಕ್ಕೆ ಹೆಚ್ಚು ಏನ್ ಮಾಡ್ತಾನೆ? ಉತ್ತೇಜನ ಮಾಡ್ತಾನೆ. ವ್ಯಾಪಾರ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಬಂದರುಗಳನ್ನು ಸ್ಟಾರ್ಟ್ ಮಾಡ್ತಾನೆ. ಈ ಬಂದರುಗಳು ಸ್ಟಾರ್ಟ್ ಆದ್ರಿಂದ ಹಡಗುಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ, ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಜನರು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ಇಸ್ರೇಲ್ ದೇಶದಲ್ಲಿ ವ್ಯಾಪಾರ ಸ್ಟಾರ್ಟ್ ಆಗ್ತದೆ. ವ್ಯಾಪಾರ ಸ್ಟಾರ್ಟ್ ಆಗುವಾಗ ಇಸ್ರೇಲ್ ದೇಶದಲ್ಲಿ ಹಣಗಳು ಬರುತ್ತದೆ, ಅವರಿಗೆ ಸಂಪತ್ತು ಜಾಸ್ತಿ ಆಗ್ತದೆ. ಈ ಸಂಪತ್ತು ಜಾಸ್ತಿ ಆದ್ರಿಂದ ಅನ್ಯ ದೇಶದಿಂದ ಅನೇಕರು ಈ ಒಂದು ಇಸ್ರೇಲ್ ದೇಶಕ್ಕೆ ಬಂದ ನಿಮಿತ್ತವಾಗಿ ಅಲ್ಲಿ ಏನಾಗ್ತದೆ? ಪಾಪದ ಕಾರ್ಯಗಳು ಜಾಸ್ತಿ ಆಗ್ತದೆ.
ಹಣಕ್ಕೋಸ್ಕರ ಅವರು ಏನು ಮಾಡಲಿಕ್ಕೆ ಸಿದ್ಧರಾಗ್ತಾರೆ. ವಾಕ್ಯ ಹೇಳಿದೆ, ಅನ್ಯ ಆರಾಧನೆ, ವಿಗ್ರಹ ಆರಾಧನೆಯಲ್ಲಿ ಪ್ರಾರಂಭವಾಯಿತು. ಬೇರೆ ಬೇರೆ ದೇಶದ ಜನರುಗಳು ಬಂದು ಅಲ್ಲಿ ತಮಗೆ ಬೇಕಾದ ಹಾಗೆ ಅವರು ಪಾಪದ ಕ್ರಿಯೆಯಲ್ಲಿ ತೊಡಗುವಾಗ, ಇಸ್ರೇಲ್ ಪಾಪದಿಂದ ಮುಳುಗುವಾಗ, ದೇವರು ಆಮೋಸನಿಗೆ ಹೇಳ್ತಾ ಇದ್ದಾರೆ, ನೀನು ಹೋಗಿ ಪ್ರವಾದನೆ ಮಾಡಬೇಕು. ಆ ದೇಶ ಪಾಪದಿಂದ ತುಂಬಲ್ಪಟ್ಟಿದೆ. ನಾನು ಹೇಳಿದ ಮಾತನ್ನು ನೀನು ಅಲ್ಲಿ ಇಸ್ರೇಲ್ ಅರಸನಿಗೆ ಹೇಳಬೇಕೆಂಬುದಾಗಿ ಯಹೂದ ದೇಶದ ಆಮೋಸನನ್ನು ಅಲ್ಲಿ ಕರೆಯಿಸಲು ದೇವರ ವಾಕ್ಯದಲ್ಲಿ ಕಾಣಲಿಕ್ಕೆ ಸಾಧ್ಯವಾಗುತ್ತದೆ. ಹಲ್ಲೆಲೂಯಾ. ಆದ್ರೆ ಇಲ್ಲಿ ನೋಡಿ, ಅವನು ಬಂದಾಗ ಅವನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಅಮಾಚ್ಯನ ಅವನನ್ನು ಏನ್ ಮಾಡ್ತಾನೆ, ತಡಿತಾ ಇದ್ದಾನೆ, ಅವನನ್ನು ಹೀಯಾಳಿಸ್ತಿದ್ದಾನೆ. ನೀನು ಇಲ್ಲಿ ಪ್ರವಾದನೆ ಮಾಡಬೇಡ, ನೀನು ಹೊಟ್ಟೆ ಬಾಡಿಗೆ ಬೇಕಿದ್ರೆ ಅಲ್ಲಿ ಯಹೂದ್ಯದಲ್ಲಿ ಪ್ರವಾದನೆ ಮಾಡಿ ಎಂಬುದಾಗಿ ಏನ್ ಮಾಡ್ತಾನೆ, ಅವನು ನಿಂದಿಸಿ ಕಳಿಸುವಾಗ ಅವನು ಹೇಳ್ತಾನೆ, ನಾನು ಪ್ರವಾದಿ ಅಲ್ಲ, ಪ್ರವಾದಿ ಮಂಡಳಿಗೆ ಸೇರಿದವನಲ್ಲ, ನಾನು ಗೊಲ್ಲನು, ಒಬ್ಬ ಸಾಮಾನ್ಯ ವ್ಯಕ್ತಿ. ಈ ಸಾಮಾನ್ಯ ವ್ಯಕ್ತಿಯಾದ ನನ್ನ ಜೊತೆ ದೇವರು ಮಾತನಾಡಿ ನನಗೆ ಇಸ್ರೇಲ್ ಬಗ್ಗೆ ಹೇಳಿದ್ರಿಂದ ನಾನು ಹೇಳಲಿಕ್ಕೆ ಬಂದಿದ್ದೇನೆ. ಮಾತ್ರವಲ್ಲ, ಅವನು ಹೇಳ್ತಾ ಇದ್ದಾನೆ, ನೀನು ನನ್ನನ್ನು ತಡೆದಿದ್ದರಿಂದ, ಇಸ್ರೇಲರಿಗೆ ಪ್ರವಾದನೆ ಹೇಳಿದ್ದನ್ನು ತಡೆದಿದ್ದರಿಂದ, ಈಸಾಕನ ವಂಶಕ್ಕೆ ಖಂಡನೆ ಆಗುವುದನ್ನು ಹೇಳಿದ್ದು ತಡೆದಿದ್ದರಿಂದ, ನಿನ್ನ ಹೆಂಡತಿ ಏನಾಗ್ತಾರೆ, ಅವಳು ವ್ಯಭಿಚಾರ ಮಾಡ್ತಾರೆ, ಸುಳ್ಳೆಗಾರಿಕೆ ಮಾಡ್ತಾರೆ, ನಿನ್ನ ಗಂಡು ಹೆಣ್ಣು ಮಕ್ಕಳು ಕತ್ತಿಗೆ ಸಾಯ್ತಾರೆ ಎಂಬುದಾಗಿ ಅಲ್ಲಿ ಪ್ರವಾದನೆ ಹೇಳುವುದನ್ನು ದೇವರ ವಾಕ್ಯದಲ್ಲಿ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಮಾತ್ರವಲ್ಲ, ಅವರು ಹೇಳ್ತಾರೆ, ನಾನು ಹೇಳಿದ ಮಾತು ನೆರವೇರುತ್ತದೆ, ಇಸ್ರೇಲ್ ಏನ್ ಮಾಡ್ತದೆ, ಸೆರೆಯಾಗಿ ಹೋಗುತ್ತದೆ. ಅಂದ್ರೆ ಇಸ್ರೇಲ್ ಅನ್ನು ಏನ್ ಮಾಡ್ತಾರೆ, ದೇವರು ಸೆರೆಗೆ ಕೊಡ್ತಾನೆ. ಇವತ್ತು ನಾನು ಹೇಳ್ತೇನೆ, ನಮ್ಮನ್ನು ಶತ್ರುವಿನ ಕೈಗೆ ಕೊಡುವುದು ಯಾರು? ದೇವರೇ. ಯಾಕೆ ದೇವರು ಶತ್ರುವಿನ ಕೈಗೆ ಕೊಡ್ತಾರೆ ಗೊತ್ತಾ? ನಮ್ಮ ಪಾಪಗಳಿಂದ ನಾವು ತಿರುಗದಾಗ. ಆಮೋಸನ ಒಂದು ಕ್ವಾಲಿಟಿ ಏನಂತ ಹೇಳಿದ್ರೆ, ಇಸ್ರೇಲ್ ದೇಶದ ಪಾಪವನ್ನು ಅವನು ಏನ್ ಮಾಡ್ತಾನೆ, ಅವನು ಹೇಳುವುದಕ್ಕೆ ಭಯ ಪಡಲಿಲ್ಲ. ನೋಡಿ, ಇವತ್ತು ಅಮೆರಿಕ ದೇಶದ ಬಗ್ಗೆ ನಮಗೆ ಗೊತ್ತುಂಟು. ಈ ಅಮೆರಿಕ ದೇಶ ಏನಾಗಿತ್ತು ಅಂತ ಹೇಳಿದ್ರೆ, ದೇವರ ವಾಕ್ಯವನ್ನು ಎತ್ತಿ ಹಿಡಿದ ದೇಶವಾಗಿದೆ. ಅಮೆರಿಕದ ಪ್ರೆಸಿಡೆಂಟ್ ಆಯ್ಕೆ ಆಗ್ಬೇಕಾದ್ರೆ ಆ ಪ್ರೆಸಿಡೆಂಟ್ ಏನ್ ಮಾಡ್ಬೇಕು ಅಂತ, ಬೈಬಲ್ ಅನ್ನು ಇಟ್ಟು ಪ್ರಮಾಣ ಮಾಡ್ಬೇಕು. ಅವ್ನು ಹೇಳ್ಬೇಕು, ಈ ಬೈಬಲಿಗೆ ವಿರೋಧವಾಗಿ ನಾನು ನಡೆಯುವುದಿಲ್ಲ, ದೇವರ ವಾಕ್ಯ ಏನ್ ಹೇಳ್ತಿದೆ ಹಾಗೆ ನಾನು ಈ ದೇಶವನ್ನು ನಡೆಸ್ತೇನೆ, ಪ್ರಜೆಯನ್ನು ನಡೆಸ್ತೇನೆ ಎಂದಾಗಿ ಪ್ರಮಾಣ ಮಾಡಬೇಕಾಗಿತ್ತು. ಆದರೆ ಇವತ್ತು ಅಮೆರಿಕ ದೇಶ ಯಾವ ದೇಶವಾಗಿದೆ? ಅಮೆರಿಕ ದೇಶದಲ್ಲಿ ಪಾಪಗಳು ಜಾಸ್ತಿ ಆಗಿದೆ. ಒಂದು ಸೇವಕರು ಅಮೆರಿಕಕ್ಕೆ ಹೋಗಿ ಪ್ರಸಂಗ ಮಾಡುವಾಗ ಅವರು ಹೀಗೆ ಹೇಳಿದಂತೆ, ನೀವು ಪಾಪವನ್ನು ಬಿಟ್ಟು ದೇವರ ಕಡೆಗೆ ತಿರುಗಿರಿ ಎಂಬುದಾಗಿ. ನೀವು ಬೇರೆ ಒಂದು ಹೆಂಗಸಿನ ತಂಗಡ ವ್ಯಭಿಚಾರ ಮಾಡುವುದು ಸರಿಯಲ್ಲ, ಅದು ಪಾಪ, ದೇವರು ನಿಮಗೆ ಶಿಕ್ಷೆ ಕೊಡ್ತಾನೆ ಅಂತ ಹೇಳುವಾಗ ಅಲ್ಲಿದ್ದ ಸೇವಕರು ಈ ಒಂದು ಸೇವಕರ ಬಳಿಗೆ ಬಂದು ಹೇಳಿದಂತ ಹೇಳಿದ್ರೆ, ಈ ಸಭೆಯಲ್ಲಿ ನೀವು ಅದನ್ನೆಲ್ಲ ಹೇಳಬಾರ್ದು, ನೀವು ಹೇಳಿದ್ರೆ ಸಭೆಗೆ ಜನರು ಬರುವುದಿಲ್ಲ ಎಂಬುದಾಗಿ ಹೇಳುವಾಗ ಅವರು ಹೇಳಿದ್ರೆ ಏನಂತ ಹೇಳಿದ್ರೆ, ಪಾಪವನ್ನು ಪಾಪ ಹೇಳದೆ ಮತ್ತೆ ಅದು ಒಳ್ಳೆಯದೆಂದು ಹೇಳಲಿಕ್ಕೆ ಸಾಧ್ಯವಾಗುತ್ತಾ? ನನ್ನ ದೇವರು ನನಗೆ ವಾಕ್ಯದಲ್ಲಿ ಏನು ಹೇಳ್ತಾರೆ ಅದೇ ಪ್ರಕಾರ ನಾನು ಮಾಡುತ್ತೇನೆ. ಹಾಗಾದ್ರೆ ಒಂದು ಕೆಲಸ ಮಾಡುವ, ಈ ಪಾಯ್ಸನ್ ಒಂದು ಬಾಟಲ್ ಅಲ್ಲಿ ಅದರ ಪಾಯ್ಸನ್ ಅಂತ ಹೆಸರು ತೆಗೆದು ಸಿರಪ್ ಅಂತ ಹೆಸರು ಬರೆಯುತ್ತೇನೆ ನಾನು, ಆಗಬಹುದು ಎಂಬುದಾಗಿ ಕೇಳುವಾಗ ಅವ್ರು ಹೇಳಿದಂತೆ ಅದೇ ಹೇಗೆ ಆಗ್ತದೆ, ಅದು ವಿಷ ಅಲ್ಲ, ಪಾಯ್ಸನ್ ಅಲ್ಲ, ಸಿರಪ್ ಹೇಗೆ ಹೆಸರು ಬರೆದ್ರೆ ಯಾರಾದ್ರೂ ಕುಡಿದ್ರೆ ಸತ್ರೆ ಎಂಬುದಾಗಿ ಹೇಳುವಾಗ ಅದಕ್ಕೆ ಇವರು ಸೇವಕರು ಹೇಳಿದ್ರಂತೆ, ಅದೇ ರೀತಿ ಪಾಪ ಅದು ಯಾವಾಗಲಿದ್ದರೂ ಸಹ ಅದು ಮರಣವಾಗಿದೆ. ಹಾಗಾಗಿ ಅದನ್ನು ಮರಣವೇ ಪಾಪವೇ ಎಂಬುದಾಗಿ ಹೇಳುವಾಗಲೇ ಜನರು ತಿರುಗಲಿಕ್ಕೆ ಸಾಧ್ಯ ಎಂಬುದಾಗಿ ಹೇಳಿದ್ದಾರೆ. ಅಲ್ಲಿ ಇವತ್ತು ನನ್ನ ಮಾತುಗಳನ್ನು ಕೇಳುತ್ತಿರುವ ದೇವರ ಮಗನೇ, ಆಮೋಸ ಒಬ್ಬ ಶ್ರೇಷ್ಠವಾದ ಪ್ರವಾದಿಯಾಗಿ ದೇವರು ಮಾಡುತ್ತಾನೆ. ಅವನ ಬುದ್ಧಿಯಿಂದ ಅಲ್ಲ, ಅವನ ತಿಳುವಳಿಕೆಯಿಂದ ಅಲ್ಲ, ಆದರೆ ದೇವರು ಅವನಿಗೆ ಆತ್ಮನ ಬಲವನ್ನು ಕೊಟ್ಟು ಆತ್ಮನಿಂದ ಅವನು ಪ್ರವಾದನೆ ಮಾಡಲಿಕ್ಕೆ ಕೃಪೆ ಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ. ಈ ಆಮೋಸನ ಕಾಲದಲ್ಲಿ ಯೋನ ಪ್ರವಾದಿ ಎಂದು ಬಂದ. ಈ ಯೋನ ಪ್ರವಾದಿಯ ಬಗ್ಗೆ ಸಹ, ಈ ಯೋನ ಪ್ರವಾದಿ ಯಾರು ನೋಡ್ತಿದ್ದ, ಆಮೋಸನನ್ನು ನೋಡ್ತಾ ಇದ್ದ. ಯೋನನ ಜೀವಿತದಲ್ಲಿ ಸಹ ದೇವರು ಅದೇ ಹೇಳಿದ್ದು, ನಿನವೆ ಪಟ್ಟಣದ ಪಾಪದ ಕ್ರಿಯೆಗಳು ದೇವರಿಗೆ ತೋರಿ ಬಂದಿದೆ, ನೀನು ಹೋಗಿ ಈ ನಿನವೆ ಪಟ್ಟಣಕ್ಕೆ ಪ್ರವಾದನೆ ಹೇಳು, ನಿಮ್ಮ ಪಾಪದಿಂದ ದೇವರ ಕಡೆಗೆ ತಿರುಗಿರಿ, ಇಲ್ಲದಿದ್ರೆ ನಿನವೆ ಪಟ್ಟಣ 40 ದಿವಸದಲ್ಲಿ ನಾಶವಾಗ್ತದೆ ಎಂಬುದಾಗಿ ಹೇಳು ಎಂಬುದಾಗಿ ಯೋನನಿಗೆ ಹೇಳುವಾಗ, ಯೋನ ನಿನವೆಗೆ ಹೋಗುವ ಬದಲು ಎಲ್ಲಿಗೆ ಹೋಗ್ತಾರೆ, ತಾರ್ಷೀಷಿಗೆ ಹೋಗ್ತಾರೆ. ಯಾಕಂದ್ರೆ ಅವನಿಗೆ ಭಯ, ಹೇಳಲಿಕ್ಕೆ ಭಯ. ನಿನವೆ ಪಟ್ಟಣದವರು ಕ್ರೂರ ಜನರು, ಕೆಟ್ಟ ಜನರು, ಅವರ ಮಧ್ಯೆ ನಾನು ಹೇಳಿದ್ರೆ ಅವನನ್ನು ಕೊಲ್ತಾರೆ ಎಂಬುದಾಗಿ ಭಯದಲ್ಲಿ ಅವನು ಎಲ್ಲಿ ಹೋಗ್ತಾರೆ, ತಾರ್ಷೀಷಿಗೆ ಹೋಗ್ತಾರೆ. ಆದರೆ ದೇವರು ತಾರ್ಷೀಷಿನಿಂದ ನಿನವೆಗೆ ಪಟ್ಟಣಕ್ಕೆ ತಂದು ತಿರುಗಿ ಹೋಗ್ಲಿಕ್ಕೆ ಹೇಳುವಾಗ ಅಲ್ಲಿ ಬೈಬಲ್ ಯೋನನು ನಿನವೆ ಪಟ್ಟಣಕ್ಕೆ ಬಂದು 40 ದಿವಸ ಅವನು ಸುವಾರ್ತೆಯನ್ನು ಸಾರುವಾಗ ಅಲ್ಲಿ ನಿನವೆ ಪಟ್ಟಣದ ರಾಜನಿಂದ ಹಿಡಿದು ಬಡವರ ತನಕ ಎಲ್ಲರೂ ಗೋಣಿ ತಟ್ಟನ್ನು ತಟ್ಟಿಕೊಂಡು ಪಾಪಗಳಿಗೆ ದೇವರಿಗೆ ಪಶ್ಚಾತ್ತಾಪ ಪಟ್ಟುವಾಗ ದೇವರ ವಾಕ್ಯ ಇರ್ತದೆ, ಆ ನಿನವೆ ಪಟ್ಟಣ ನಾಶವಾಗುವುದನ್ನು ದೇವರು ತಪ್ಪಿಸಿ ಕಾಪಾಡಿದ ಎಂಬುದಾಗಿ.
ಹಲ್ಲೆಲೂಯಾ. ಇವತ್ತು ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ದೇವರ ವಾಕ್ಯ ಕೇಳುವಾಗ ನಮ್ಮನ್ನು ನಾವು ಬಿಟ್ಟುಕೊಡಬೇಕು. ನಮ್ಮ ಜೀವಿತದಲ್ಲಿ ಮಾಡಿದ ತಪ್ಪುಗಳು ನಮಗೆ ಗೊತ್ತುಂಟು. ನಾವು ದೇವರ ಸನ್ನಿಧಾನದಲ್ಲಿ ಒಪ್ಪಿಕೊಳ್ಳುವಾಗ ದೇವರು ಎಲ್ಲದಿಂದ ಬಿಡುಗಡೆ ಮಾಡುವ ದೇವರು ನಮ್ಮ ದೇವರಾಗಿದ್ದಾನೆ. ಈ ಆಮೋಸನಿಂದ ಕಾಲಘಟ್ಟ ಯೆಶಾಯ ಪ್ರವಾದಿಯಿಂದ ಕಾಲಘಟ್ಟವಾಗಿದೆ. ನೋಡಿ, ಆಮೋಸ ಎಷ್ಟು ಜನರಿಗೆ ಇನ್ಸ್ಪೈರ್ ಆಗಿದ್ದ. ನಾನು ಹೇಳಿದೆ, ಅವನು ಯಾರಿಗೆ? ಯೋನನಿಗೆ ಉತ್ತೇಜನವಾಗಿದ್ದ. ಮಾತ್ರವಲ್ಲ, ಯೆಶಾಯ ಪ್ರವಾದಿಗೆ ಸಮನೇನಾದ ಇನ್ಸ್ಪಿರೇಷನ್ ಆಗಿದ್ದ. ನೋಡಿ, ಯೆಶಾಯನ ಯಾವ ರೀತಿಯಲ್ಲಿ ಪ್ರವಾದನೆ ಮಾಡ್ತಾರೆ ಅಂತ ಹೇಳಿದ್ರೆ, ಯೆಶಾಯನ ಬರೆದ ಪ್ರವಾದನ ಗ್ರಂಥ 5ನೇ ಅಧ್ಯಾಯ 20ನೇ ವಾಕ್ಯ ಓದುವುದಾದ್ರೆ, ಯೆಶಾಯನು ಸಹ ಆಮೋಸನಾಗಿ ಪ್ರವಾದನೆ ಮಾಡ್ತಾ ಇದ್ದಾನೆ. ಏನ್ ಮಾಡಿದ? ಮಾತಾಡಿದ, ಅಯ್ಯೋ ಕೆಟ್ಟದನ್ನು ಒಳ್ಳೆಯದೆಂದು, ನೋಡಿ, ಒಳ್ಳೆಯದನ್ನು ಕೆಟ್ಟದೆಂದು ಬೋಧಿಸಿ, ಕತ್ತಲೆಯನ್ನು ಬೆಳಕೆಂದು, ಬೆಳಕೆಂದು ಕತ್ತಲೆಯೆಂದು ಸಾಧಿಸಿ, ನೋಡಿ, ಕಹಿಯು ಸಿಹಿ, ಸಿಹಿಯು ಕಹಿ ಎಂದು ಸ್ಥಾಪಿಸುವವರ ಗತಿಯನ್ನು ಏನೆಂದು ಹೇಳಿ. ನೋಡಿ, ಅವನು ಖಂಡಿಸ್ತಾ ಇದ್ದಾನೆ. ಇವರು ಸಿಹಿಯನ್ನು ಏನ್ ಹೇಳ್ತಾರೆ? ಕೈಯನ್ನು ಸಿಹಿ. ಅಂದ್ರೆ ಈ ರೀತಿ ಬೋಧನೆ ಮಾಡುವ ವ್ಯಕ್ತಿಗಳ ವಿಷಯದಲ್ಲಿ ನಾನು ಏನು ಹೇಳಿಲ್ಲ. ಅಂದ್ರೆ ಯೆಶಾಯ ಪ್ರವಾದಿ ಹೇಗೆ ಆಮೋಸನು ಆ ಪಾಪ ಕೃತ್ಯವನ್ನು ಖಂಡಿಸಿದ, ಹಾಗೆ ಯೆಶಾಯ ಪ್ರವಾದಿ ಸಹ ಖಂಡಿಸಿದ. ಇವತ್ತು ನಾನು ಹೇಳ್ತೇನೆ, ಒಬ್ಬನ ಜೀವಿತ ರಕ್ಷಣೆಗೆ ಬರಬೇಕಾದ್ರೆ ಈ ಸುವಾರ್ತೆ ಇದ್ದ ಹಾಗೆ ಸಾರಲ್ಪಡಬೇಕು. ಇವತ್ತು ನಾನು ಹೇಳ್ತೇನೆ, ಈ ಸುವಾರ್ತೆ ಸಾರಲ್ಪಡದಿಲ್ಲ, ಸಭೆ ಸಮಾಧಿಯಾಗಿ ಹೋಗ್ತದೆ. ಇವತ್ತು ಅನೇಕರ ಜೀವಿತದಲ್ಲಿ ಒಂದು ವ್ಯಭಿಚಾರ ಮಾಡಿದವರು, ಡ್ರಗ್ಸ್ನವರು, ದರೋಡೆಕೋರರು, ಅವರೆಲ್ಲ ಈ ವಾಕ್ಯವನ್ನು ಕೇಳಿ ಇವತ್ತು ಇದೇ ವಾಕ್ಯವನ್ನು ಸಾಧಲಿಕ್ಕೆ ಕಾರಣ ಅವರ ಜೀವಿತದಲ್ಲಿ ದೇವರು ಎಲ್ಲರಿಂದ ಬಿಡುಗಡೆ ಕೊಟ್ಟ ನಿಮಿತ್ತವಾಗಿ. ಇವತ್ತು ನಾನು ಹೇಳ್ತೇನೆ, ಈ ವಾಕ್ಯ ಏನಾಗಿದೆ ಅಂತ ಹೇಳಿದ್ರೆ, ಈ ವಾಕ್ಯವನ್ನು ನಾವು ಯಾವಾಗಲೂ ಓದಬೇಕು. ಈ ವಾಕ್ಯ ಯಾರಾಗಿದ್ದಾನೆ? ಯೇಸು ಕ್ರಿಸ್ತನೇ ಆಗಿದ್ದಾನೆ. ಕೀರ್ತನೆಯಲ್ಲಿ ಹೇಳಿದ ಪ್ರಕಾರ, ಹೌದು ಪ್ರಿಯರೇ, ಈ ವಾಕ್ಯ ಯಾರು ಓದ್ತಾನೆ ಅವರಿಗೆ ಭಯ ಇರುವುದಿಲ್ಲ. ನೋಡಿ, ಅವನ ಜೀವಿತದಲ್ಲಿ ನೋಡಿ, ಆ ಒಂದು ಆಮೋಸ ಪ್ರವಾದಿ ನೋಡಿ, ಹೇಳಲಿಕ್ಕೆ ಭಯಪಡಲಿಲ್ಲ. ಅವನು ನೇರವಾಗಿ ಹೇಳ್ತಾ ಇದ್ದಾನೆ, ಏನು ದೇವರು ಹೇಳಿದ ಅದನ್ನು ಹೇಳ್ತಾ ಇದ್ದಾನೆ. ಆಮೋಚ ಯಾಜಕನಾಗಿದ್ದಾನೆ. ನೋಡಿ, ಯೆರೋಬೋಮ ರಾಜನ ವಿಷಯ ಮಾತನಾಡ್ತಿದ್ದಾನೆ. ಯೆರೋಬೋಮ ಸಾಯ್ತಾನೆ ಅಂತ ಹೇಳುವಾಗ ಇವನನ್ನು ಬಿಡ್ತಾರ. ಇವನು ಮರಣಕ್ಕೆ ಭಯಪಡಲಿಲ್ಲ, ಆದ್ರೆ ದೇವರಿಗೆ ಭಯಪಟ್ಟು ಜೀವಿಸ್ತಾ ಇದ್ದಾನೆ. ನಾವು ನೋಡಿ, ಸ್ಥಾನಿಕನಾದ ಯೋಹಾನನ ಬಗ್ಗೆ ಸಹ ನಾವು ನೋಡುವುದಾದ್ರೆ, ಈ ಸ್ಥಾನಿಕನಾದ ಯೋಹಾನ ಸೇವೆ ಇದಾಗಿದ್ದು ಖಂಡಿಸುವ ಸೇವೆ. ಅವನು ಏನು ಹೇಳ್ತಾ ಇದ್ದಾನೆ ಗೊತ್ತಾ? ಎಲ್ಲ ಕಪಟಿಗಳೇ, ಎಲ್ಲ ಸರ್ಪ ಜಾತಿಗಳೇ ಎಂಬುದಾಗಿ ಅವನು ಈ ಫರಿಸಾಯರಿಗೆ ಹೇಳ್ತಾ ಇದ್ದಾನೆ. ಮಾತ್ರವಲ್ಲ, ಅವನು ನೋಡಿ ರಾಜನಾದ ಹೆರೋದನ ಮುಂದೆ ಹೇಳ್ತಾ ಇದ್ದಾನೆ ಏನಂತ ಹೇಳಿದ್ರೆ, ನೀನು ಅಣ್ಣನ ಹೆಂಡತಿಯನ್ನಿಟ್ಟದ್ದು ಸರಿಯಲ್ಲ ಎಂಬುದಾಗಿ ಅವನು ನೇರವಾಗಿ ಖಂಡಿಸುವುದನ್ನು ದೇವರ ವಾಕ್ಯದಲ್ಲಿ ಕಾಣಲಿಕ್ಕೆ ಸಾಧ್ಯ. ಪ್ರಿಯ ದೇವರ ಮಕ್ಕಳಿಗೆ, ಈ ವಾಕ್ಯ ಅದು ನಾವು ಸ್ವೀಕಾರ ಮಾಡುವಾಗ ನಮ್ಮನ್ನು ಎಲ್ಲ ವಿಷಯದಲ್ಲಿ ಅದು ಹೊರಗೆ ತರುವಂತದ್ದಾಗಿದೆ. ಹಲ್ಲೆಲೂಯಾ. ಇಲ್ಲಿ ನೋಡಿ, ಇಸ್ರೇಲ್ ವಿಷಯದಲ್ಲಿ ನೀನು ಪ್ರವಾದನೆ ಹೇಳು. ಏನು ಪ್ರವಾದನೆ ಹೇಳುವುದು? ಒಂದನೇದಾಗಿ ನಾವು ನೋಡ್ತೇವೆ, ಆಮೋಸನ ಪುಸ್ತಕ 1ನೇ ಅಧ್ಯಾಯ 3ನೇ ವಾಕ್ಯ ಓದುವುದಾದ್ರೆ, ನಾನು ಬೇಗನೆ ಹೋಗ್ತೇನೆ. ಅಲ್ಲಿ ಹೀಗೆ ಹೇಳ್ತದೆ, ದಮಸ್ಕ ಮಾಡಿದ ಪಾಪಕ್ಕೆ ದೇವರ ಶಿಕ್ಷೆ ವಿಧಿಸುತ್ತಾನೆ. ಆಮೋಸ 1:6 ಹೇಳ್ತದೆ, ಗಾಜಾ ಪಟ್ಟಣವು ಮಾಡಿದ ಪಾಪಕ್ಕೆ ದೇವರು ಶಿಕ್ಷಿಸುತ್ತಿದ್ದಾನೆ. ಆಮೋಸ 1:9 ಹೇಳ್ತದೆ, ತೂರು ಪಟ್ಟಣ ಮಾಡಿದ ಪಾಪಕ್ಕೆ ದೇವರು ಶಿಕ್ಷಿಸುತ್ತಿದ್ದಾನೆ. ಆಮೋಸ 1:13 ಹೇಳ್ತದೆ, ಅಮೋರಿಯರು ಮಾಡಿದ ಪಾಪಕ್ಕೆ ದೇವರು ಶಿಕ್ಷಿಸುತ್ತಿದ್ದಾನೆ. ಆಮೋಸ 2:1 ಹೇಳ್ತದೆ, ಮೋವಾಬ್ಯರು ಮಾಡಿದ ಪಾಪಕ್ಕೆ ದೇವರು ಶಿಕ್ಷಿಸುತ್ತಿದ್ದಾನೆ. ಮತ್ತೆ ಆಮೋಸ 2:4 ಹೇಳ್ತದೆ, ಯಹೂದ ಮಾಡಿದ ಪಾಪಕ್ಕೆ ದೇವರು ಶಿಕ್ಷಿಸುತ್ತಾನೆ. ಮತ್ತೆ ಆಮೋಸ 2:6 ಹೇಳ್ತದೆ, ಇಸ್ರೇಲ್ ಮಾಡಿದ ಪಾಪಕ್ಕೆ ದೇವರು ಶಿಕ್ಷಿಸುತ್ತಿದ್ದಾನೆ. ಹಾಗಾದ್ರೆ ನನ್ನ ದೇವರು ಏನ್ ಮಾಡ್ತಾರೆ ಹೇಳ್ತೇನೆ, ಎಲ್ಲವನ್ನು ನೋಡುವ ದೇವರಾಗಿದೆ. ಇವತ್ತು ನಾವು ಒಪ್ಪಿಕೊಳ್ಳುವ ಹೃದಯ ಇದ್ರೆ, ಹೌದು ದೇವರೇ ನಾನು ಪಾಪಿ ಎಂಬುದಾಗಿ ನಾವು ಒಪ್ಪಿಕೊಳ್ಳುವುದಾದ್ರೆ, ಆತ ನಮ್ಮ ಎಲ್ಲ ಪಾಪಗಳನ್ನು ಕ್ಷಮಿಸಿ ನಮ್ಮ ನೀತಿವಂತರನ್ನಾಗಿ ಆತನ ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ಆಮೋಸ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, 1ನೇ ಮತ್ತು 2ನೇ ಅಧ್ಯಾಯದಲ್ಲಿ ಇಸ್ರೇಲ್ ದೇಶದ ಸುತ್ತಲಿರುವ ದೇಶವನ್ನು ಅವರು ಏನ್ ಮಾಡ್ತಾರೆ ಅಂತೇಳಿ ಅವರ ಪಾಪವನ್ನು ಬಯಲುಪಡಿಸ್ತಾ ಇದ್ದಾರೆ. ಮತ್ತೆ ಆಮೋಸನ ಪತ್ರಿಕೆ 3ರಿಂದ 6ನೇ ವಾಕ್ಯ ಓದುವಾಗ ಅಲ್ಲಿ ನಾವು ನೋಡ್ತೇವೆ, ಇಸ್ರೇಲ್ ದೇಶ ಮಾಡುವ ಪಾಪವನ್ನು ಅವನು ಗದರಿಸುತ್ತಾನೆ. ಮತ್ತೆ ಆಮೋಸ 7 ಮತ್ತು 8ನೇ ಅಧ್ಯಾಯದಲ್ಲಿ ನೋಡುವುದಾದರೆ, ಇಸ್ರೇಲ್ ದೇಶಕ್ಕೆ ಏನಾಗುತ್ತದೆ ಎಂಬುದಾಗಿ ಅವನು ಎಚ್ಚರಿಸುವವನಾಗಿದ್ದಾನೆ. ಇವತ್ತು ನೋಡಿ, ಆಮೋಸನ ಜೀವಿತದಲ್ಲಿ ಅವನು ಏನು ಅಲ್ಲದ ವ್ಯಕ್ತಿಯನ್ನು ಒಂದು ಪ್ರವಾದಿಯಾಗಿ ದೇವರು ಮಾಡಿದ್ರೆ, ಇವತ್ತು ಈ ವಾಕ್ಯ ಕೇಳುತ್ತಿರುವ ದೇವರ ಮಗನೇ ಮಗಳೇ, ನಿನ್ನನ್ನು ಸಹ ಅವನು ಏನು ಮಾಡಲಿಕ್ಕೆ ಇವತ್ತು ಶಕ್ತನಾಗಿದ್ದಾನೆ. ಕೊನೆಯದಾಗಿ ಆಮೋಸನ 10ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ತಿರುಗಿ ಅವನು ಆಮೋಸನ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ದೇವರು ಏನ್ ಮಾಡ್ತಾರೆ ಅಂತೇಳಿ ಇಸ್ರೇಲರನ್ನು ತಿರುಗಿ ಕಟ್ಟುತ್ತಾನೆ. ಶಿಕ್ಷೆ ಮಾಡುವ ದೇವರು ಮಾತ್ರವಲ್ಲ, ನಮ್ಮ ದೇವರು ಶಿಕ್ಷೆಯಿಂದ ಹೊರಗೆ ತಂದು ಕಟ್ಟುವ ದೇವರು.
ಅಲ್ಲೆಲೂಯಾ. ನೋಡಿ ಆ ವಾಕ್ಯ ಓದಿ, ಆಮೋಸನ ಪ್ರವಾದನ ಗ್ರಂಥ 9ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ನಿಲ್ಲಿಸ್ತೇನೆ. 9ನೇ ಅಧ್ಯಾಯ 13ನೇ ವಾಕ್ಯ. ಯೆಹೋವನು ಇಂತೆನ್ನುತ್ತಾನೆ, ಅವನು ಮುಂದಿನ ಕಾಲದಲ್ಲಿ ಏನಂತೆ ಉಳುವವನು ಕೊಯ್ಯುವವನೆಂದೆ. ನೋಡಿ, ದೇವರು ಈ ಪಾಪವನ್ನು ಖಂಡಿಸಿದ ನಂತರ ದೇವರು ಇಸ್ರೇಲ್ ಬಗ್ಗೆ ಇರುವ ಪ್ರೀತಿಯನ್ನು ಅವನು ಬಿಡಲಿಲ್ಲ. ಇವತ್ತು ನಿನ್ನ ಬಗ್ಗೆ ನನ್ನ ಬಗ್ಗೆ ದೇವರಿಗೆ ತುಂಬಾ ಪ್ರೀತಿ. ನಾನಿನ್ನು ಹಾಳಾಗುವುದು ದೇವರಿಗೆ ಇಷ್ಟ ಅಲ್ಲ, ನಾವು ಪಾಪದಿಂದ ಹೊರಗೆ ಬರುವುದು ದೇವರಿಗೆ ಇಷ್ಟವಾಗಿದೆ. ಇಲ್ಲಿ ನೋಡಿ ಎಂತ ಆಶೀರ್ವಾದ ಗೊತ್ತುಂಟಾ? ಅಲ್ಲಿ ಬೈಬಲ್ ಹೇಳ್ತದೆ ಉಳುವವನು ಕೊಯ್ಯುವವನ ಹಿಂದೆ ಅಂತ. ನಾರ್ಮಲ್ ಆಗಿ ನಾವು ಫಸ್ಟ್ ಏನಾದ್ರೂ ಬೆಳೆ ಬರ್ಬೇಕಾದ್ರೆ ಏನ್ ಮಾಡ್ಬೇಕು? ಉಳ್ಬೇಕು, ಹೌದಾ? ಉಳ್ಬೇಕು, ಉಳ್ಟ್ರೆ ಮಾತ್ರ ಕೊಯ್ಲಿಕ್ಕೆ ಸಾಧ್ಯ. ಆದ್ರೆ ಇಲ್ಲಿ ಯಾವ ಆಶೀರ್ವಾದ ಗೊತ್ತುಂಟಾ? ಉಳ್ಳಿಕ್ಕೇನಿಲ್ಲ, ಕೊಯ್ಯುವುದೇ ಕೆಲಸ. ಹೆಚ್ಚು ಜನ ನಂಬ್ತೀರಿ. ಹಲ್ಲೆಲೂಯಾ. 2024 ಇಸ್ವಿಯಲ್ಲಿ ದೇವರು ನಿಮ್ಮನ್ನು ಉಳುವ ಅವಸ್ಥೆಗೆ ಬಿಡುವುದಿಲ್ಲ. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಕೊಯ್ಯುವ ಅವಸ್ಥೆಗೆ ದೇವರು ತರಲಿಕ್ಕೆ ಹೋಗ್ತಾ ಇದ್ದಾನೆ. ಇವತ್ತು ನಾನು ಹೇಳ್ತೇನೆ, ಎಷ್ಟು ನೀವು ನಷ್ಟಪಟ್ಟಿದ್ರೆ ಅದಕ್ಕೆ ದೇವರು ಶಿಕ್ಷೆ ವಿಧಿಸಿದ ನಂತರ ಇನ್ನು ಮುಂದೆ ನೀನು ಕೊಯ್ಲಿಕ್ಕೆ ಹೋಗ್ತೀಯ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಆಮೇಲೆ ನಂತರ ವಾಕ್ಯ ಬಂದಿದ್ದು, ದ್ರಾಕ್ಷಿ ಕೊಯ್ಯುವವನು ಏನಂತೆ ಒತ್ತಿಕೊಂಡು ಹೋಗುವರು. ಆಮೇಲೆ ಅಂದ್ರೆ ಇದ್ರ ಅರ್ಥ ಅಂತ ಹೇಳಿದ್ರೆ, ಬಿತ್ತುವ ಮೊದಲೇ ಇವರು ಏನ್ ಮಾಡ್ತಾರೆ ಅಂದ್ರೆ ದ್ರಾಕ್ಷಿಯನ್ನು ತುಳಿತಾರೆ. ಅಂದ್ರೆ ಬಿತ್ತಿದ ನಂತರ ಅಲ್ಲ ದ್ರಾಕ್ಷಿ ಮಾಡುವುದು, ಆದ್ರೆ ಇದು ಬಿತ್ತಿದಕ್ಕಿಂತ ಮೊದಲೇ ದ್ರಾಕ್ಷಿ ತುಳಿದು ದ್ರಾಕ್ಷಿ ರೆಡಿ ಆಗಿರ್ತದೆ, ದ್ರಾಕ್ಷ ರಸ ರೆಡಿ ಆಗಿರುತ್ತದೆ. ಅಂದ್ರೆ ಅರ್ಥ ಆಯ್ತಾ ನಿಮಗೆ? ಅಂದ್ರೆ ನೀವು ಉಳುವ ಮುಂದೆ ನೀವು ಕೊಯ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ, ನೀವು ಕಷ್ಟ ಪಡುವ ಮುಂದೆ ನಿಮಗೆ ದೇವರು ಫಸಲನ್ನು ಕೊಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಅದರಲ್ಲಿ ಇವತ್ತು ಈ ವರ್ಷದಲ್ಲಿ ದೇವರು ಆದ ನಿಮ್ಮ ಕುಟುಂಬದಲ್ಲಿ ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ. ನೀವು ಏನು ಕಳೆದುಕೊಂಡು ಅದಕ್ಕೆ 2ರಷ್ಟು ಕೊಡುವ ದೇವರು ನಮ್ಮ ದೇವರಾಗಿದ್ದಾನೆ. ಇಸ್ರೇಲ್ ಬಗ್ಗೆ ಪ್ರೀತಿಯಿಂದ ದೇವರು ಖಂಡಿಸ್ತಾ ಇದ್ದಾನೆ. ಇವತ್ತು ದೇವರ ವಾಕ್ಯ ನಮಗೆ ಬರುವಾಗ ನಾವು ಅದನ್ನು ಸ್ವೀಕಾರ ಮಾಡುವಾಗ ಈ ವಾಕ್ಯ ನಮ್ಮನ್ನು ಹಾಳು ಮಾಡುವುದಿಲ್ಲ, ಈ ವಾಕ್ಯ ನಮ್ಮನ್ನು ಉನ್ನತಿಗೆ ನಡೆಸುವಂತದ್ದಾಗಿದೆ. ಈ ವಾಕ್ಯ ನಿನ್ನನ್ನು ಎತ್ತರಕ್ಕೆ ಎತ್ತುವಂತದ್ದಾಗಿದೆ. ನಾನು ಹೇಳ್ತೇನೆ, ಈ ವಾಕ್ಯವನ್ನು ಯಾರು ಹಿಡಿದಲ್ಲ ಅವನು ಬಿಕಾರಿ ಆಗುವುದೇ ಇಲ್ಲ, ಅವನು ಬಿಕಾರಿ ಆಗಲಿಕ್ಕೆ ದೇವರು ಬಿಡುವುದೇ ಇಲ್ಲ. ಈ ವಾಕ್ಯ ನಿನ್ನ ಜೀವಿತವನ್ನು ಎತ್ತುವಂತದ್ದಾಗಿದೆ. ಅದಕ್ಕೆ ಬೈಬಲ್ ಹೇಳ್ತಿದ್ದು, ತಿಕ್ಲಿಯಲ್ಲಿದ್ದವರನ್ನು ಎಲ್ಲಿ ಕೂತ್ಕೊಳಿಸ್ತಾ ಇದ್ದೇವೆ? ಪ್ರಭುಗಳ ಮಧ್ಯೆ ಕೂತ್ಕೊಳಿಸ್ತಾ ಇದ್ದೇವೆ. ಇವತ್ತು ನಾನು ಹೇಳ್ತೇನೆ, ಆಮೋಸನು ಹೇಳ್ತಾ ಇದ್ದಾನೆ, ಒಂದು ಕಾಲ ಬರ್ತದೆ, ಅದು ಅನ್ನದ ಕ್ಷಾಮವಲ್ಲ, ನೀರಿನ ಕ್ಷಾಮವಲ್ಲ, ವಾಕ್ಯದ ಕ್ಷಾಮ ಎಂಬುದಾಗಿ. ಹಲ್ಲೆಲೂಯಾ. ಅದಕ್ಕೋಸ್ಕರ ಆ ಆಮೋಚನ ಅದಕ್ಕೆ ವಿರುದ್ಧವಾಗಿ ಹೇಳುವಾಗ, ಆ ಪ್ರವಾದಿಗೆ ವಿರುದ್ಧವಾಗಿ ನಿಲ್ಲುವಾಗ ಅವ್ರು ಹೇಳ್ತಾರೆ, ನಾನು ಹೇಳಿದ ಮಾತು ನಡೀತದೆ ಎಂಬುದಾಗಿ. ನಂತರ 9ನೇ ಅಧ್ಯಾಯದಲ್ಲಿ ಆ ಇಸ್ರೇಲ್ ತಿರುಗಿ ಕಟ್ಟಲ್ಪಡುತ್ತದೆ ಎಂಬುದಾಗಿ ಅವ್ರು ಹೇಳ್ತಾ ಇದ್ದಾನೆ. ನಂತರ ವಾಕ್ಯ ನಾವು ನೋಡ್ತೇವೆ ಏನಂತ ಹೇಳಿದ್ರೆ, ಬೇಗ ಹೋಗ್ತೇನೆ, ಅಲ್ಲಿ ಹೇಳ್ತೇನೆ, ನನ್ನ ಜನರ ದುರಾವಸ್ಥೆಯಿಂದ ನಾನು ತಪ್ಪಿಸುತ್ತೇನೆ. ಮಾತ್ರವಲ್ಲ, ಅಲ್ಲಿ ಬೈಬಲ್ ಹೇಳ್ತದೆ, ಹಾಳುವಾದ ಪಟ್ಟಣವನ್ನು ಪುನಃ ನಾನು ಕಟ್ಟಿ ಅವುಗಳಲ್ಲಿ ವಾಸ ಮಾಡುವಂತೆ ಮಾಡುತ್ತೇನೆ ಎಂಬುದಾಗಿ. ಅದರಲ್ಲಿ ಕೊನೆಯ ವಾಕ್ಯ 15ನೇ ವಾಕ್ಯ ಹೇಳ್ತದೆ, ಇನ್ನು ಮುಂದೆ ಯಾರು ಅವರನ್ನು ಕಿತ್ತು ಹಾಕುವುದಿಲ್ಲ. ಇನ್ನು ಮುಂದೆ ಯಾರು ಅವರನ್ನು ಕಿತ್ತು ಹಾಕುವುದಿಲ್ಲ. ಅಂದ್ರೆ ದೇವರು ನಿನ್ನನ್ನು ಕೀಳ್ಲಿಕ್ಕೆ ದೇವರು ಬಿಡುವುದಿಲ್ಲ. ಹೆಚ್ಚು ಜನ ನಂಬ್ತಾರೆ. ಈ ಒಂದು ಜನವರಿ ತಿಂಗಳಲ್ಲಿ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಿನ್ನನ್ನು ಕಿತ್ತು ಹಾಕ್ಲಿಕ್ಕೆ ದೇವರು ಬಿಡುವುದಿಲ್ಲ. ಹಾಗಾಗಿ ದೇವರ ಮಕ್ಕಳೇ, ವಾಕ್ಯವನ್ನು ಯಾವಾಗ ಕೇಳಲಿಕ್ಕೆ ನೀವು ಆಸಕ್ತರಾಗಿ, ಈ ವಾಕ್ಯ ನೀವು ಮಲಗುವಾಗ ಕೂತ್ಕೊಳ್ಳುವಾಗ ಇದು ನಿಮಗೆ ನೆನಪಿಗೆ ಬರುತ್ತದೆ. ಕೇಳಿದ ವಿಷಯ ಎಂದಿಗೆ ಮರೆಯುವುದಿಲ್ಲ. ಇವತ್ತು ಆಮೋಸನ ಬಗ್ಗೆ ನಾನು ಹೇಳಿದೆ. ಈ ಆಮೋಸ ಯಾರಾಗಿದ್ದ? ಇವನು ಮಂದೆ ಕಾಯುವ ಕೊಲ್ಲನಾಗಿದ್ದ. ಆದರೆ ದೇವರು ಅವನಿಗೆ ಪ್ರವಾದನೆ ಹೇಳು ಅಂತ ಹೇಳುವಾಗ ಅವನು ಪ್ರವಾದನೆ ಹೇಳಿದ. ಇವತ್ತು ನಾನು ಹೇಳ್ತೇನೆ, ದೇವರು ವಾಕ್ಯದ ಮೂಲಕ ನಮಗೆ ಪ್ರವಾದನೆ ಕೊಡುವವನಾಗಿದ್ದಾನೆ. ನಾವೆಲ್ಲ ದೇವರ ಸನ್ನಿಧಾನದಲ್ಲಿ ಎದುರಿಲ್ಲ. ಈ ವಾಕ್ಯಕ್ಕೋಸ್ಕರ ಎಷ್ಟು ಜನ ಗಿರಿ ಆಗ್ತಾ ಇದ್ದೀವಿ. ದೇವರೇ, ನಿನ್ನ ವಾಕ್ಯವನ್ನು ನಾನು ಹೆಚ್ಚಾಗಿ ಕೇಳುವವನಾಗಿದ್ದೇನೆ. ದೇವರೇ, ಈ ನಿನ್ನ ವಾಕ್ಯಕ್ಕೋಸ್ಕರ ನಾನು ಹೆಚ್ಚಾಗಿ ಹಂಬಲಿಸ್ತೇನೆ. ದೇವರೇ, ಪ್ರತಿ ವಾರ ನನಗೆ ವಾಕ್ಯ ಕೇಳಲಿಕ್ಕೆ ಕೃಪೆ ಕೊಡು. ಅದರಲ್ಲಿ ಹೆಚ್ಚಾಗಿ ಆಸಕ್ತಿಯಿಂದ ನಾನು ನನ್ನ ಜೀವಿತವನ್ನು ದೇವರೇ ಕೊಡ್ಲಿಕ್ಕೆ ನಿನಗೆ ಕೃಪೆ ಕೊಡು ಎಂಬುದಾಗಿ ಎಷ್ಟು ಜನ ಪ್ರಾರ್ಥನೆ ಮಾಡ್ತೇನೆ. ನಾನು ಹೇಳ್ತೇನೆ, ದೇವರ ವಾಕ್ಯ ನಿನ್ನ ಜೀವಿತವನ್ನು ಕಟ್ಟುತ್ತದೆ, ನಿನ್ನ ಕುಟುಂಬವನ್ನು ಕಟ್ಟುತ್ತಾರೆ, ನಿನ್ನ ಆರೋಗ್ಯ ಅದು ಕಟ್ಟಲ್ಪಡುತ್ತದೆ, ನಿನ್ನನ್ನು ಶಾಪದಿಂದ ಪಾಪದಿಂದ ಬಂಧನಗಳಿಂದ ಬಿಡುಗಡೆ ಮಾಡುವುದೇ ಅದು ದೇವರ ವಾಕ್ಯವಾಗಿದೆ. ಈ ವಾಕ್ಯ ಇದ್ದ ಹಾಗೆ ನಾವು ಹೇಳಬೇಕು. ಈ ವಾಕ್ಯದಲ್ಲಿ ಒಂದು ಅಕ್ಷರ ಕುಡಿಸಬಾರದು, ಈ ವಾಕ್ಯದಿಂದ ಒಂದು ಅಕ್ಷರ ತೆಗೆಯಬಾರದು. ಹಾಗೆ ಮಾಡಿದರೆ ಶಾಪ ಬರುತ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಇವತ್ತು ಆಮೋಸನ ಮಾತಿಗೆ ವಿರೋಧವಾಗಿ ಬರುವಾಗ ಯಾಜಕನಾದ ಆಮೋಚನ ಮೇಲೆ ಶಾಪ ಬರ್ತಾ ಉಂಟು. ಅವ್ರು ಹೇಳ್ತಾರೆ, ನಿನ್ನ ಹೆಂಡತಿ ಸೂಳೆಯಾಗುತ್ತಾಳೆ,
ನಿನ್ನ ಗಂಡ ಹೆಣ್ಣು ಮಕ್ಕಳು ಸಾಯ್ತಾರೆ, ಖಡ್ಗಕ್ಕೆ ಬಲಿಯಾಗುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ಮಾತ್ರಲ್ಲ, ಅವರು ಹೇಳ್ತಾ ಇದ್ದಾರೆ, ನಾನು ಹೇಳಿದ ಹಾಗೆ ಇಸ್ರೇಲ್ ದೇಶ ಸೆರೆಯಾಗಿ ಒಯ್ಯಲ್ಪಡುವುದು ಖಂಡಿತ ಎಂಬುದಾಗಿ ಹೇಳ್ತಾ ಇದ್ದಾರೆ. ಪ್ರಿಯ ದೇವರ ಮಕ್ಕಳೇ, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಹೋಗಬೇಡ್ರಿ, ದೇವರ ಸೇವಕರಿಗೆ ವಿರುದ್ಧವಾಗಿ ಹೋಗಬೇಡ್ರಿ, ಪ್ರವಾದಿಗಳಿಗೆ ವಿರುದ್ಧವಾಗಿ ಹೋಗಬೇಡ್ರಿ. ಇವತ್ತು ದೇವರ ವಾಕ್ಯದ ಮುಂದೆ ನಮ್ಮನ್ನೇ ಒಪ್ಪಿಸಿಕೊಳ್ಳುವ. ದೇವರೇ, ನನ್ನ ಜೀವಿತವನ್ನು ನಿನಗೆ ಬಿಟ್ಟುಕೊಡುತ್ತೇನೆ ಎಂಬುದಾಗಿ ಎಷ್ಟು ಜನ ತೀರ್ಮಾನದೊಂದಿಗೆ ಬರ್ತಾ ಇದ್ದಾರೆ. ಇವತ್ತು ನಿಮ್ಮ ಜೀವಿತದಲ್ಲಿ ಏನೇ ತಪ್ಪು ಮಾಡಿದ್ರು, ಏನೇ ಪಾಪ ಮಾಡಿದ್ರು, ನಿಮ್ಮ ಜೀವಿತದಲ್ಲಿ ಏನೇ ಘಟನೆ ನಡೆದಿದ್ರು ಸಹ ಇವತ್ತು ಈ ವಾಕ್ಯವನ್ನು ಕೇಳಿಕೆ ಬಂದಿದ್ದೀರಲ್ಲ, ಈ ವಾಕ್ಯ ಯೇಸು ಕ್ರಿಸ್ತನಾಗಿದ್ದರಿಂದ ಯೇಸು ಕ್ರಿಸ್ತನಿಗೆ ನಿಮ್ಮ ಜೀವಿತವನ್ನು ಬಿಟ್ಟುಕೊಡಲಿದ್ದೀರಿ. ಥ್ಯಾಂಕ್ ಯು ಲಾರ್ಡ್. ಇವತ್ತೆಷ್ಟು ಜನ ಹೇಳ್ತೀರಿ, ಈ ಒಂದು ಜೀವಿತವನ್ನು ನಾನು ನಿನಗೆ ಕೊಡುತ್ತೇನೆ ಸ್ವಾಮಿ, ನಶಿಸುವ ಜನರ ಬಳಿಗೆ ನಿನ್ನ ಶುಭ ವಾರ್ತೆ ಸಾಕ್ತೇನೆ ಎಂಬುದಾಗಿ ಎಷ್ಟು ಜನ ಹೇಳ್ತೀರಿ. ಹಲ್ಲೆಲೂಯಾ. ಈ ಒಂದು ಜೀವಿತವು ನಿನಗೆ ನಾನು ಸಂಪೂರ್ಣ ಅರ್ಪಿಸುವೆನು. ನಶಿಸುವ ಜನರ ಬಳಿಗೆ ನಿಮ್ಮ ಶುಭ ಮಾತೆ ಕೊಂಡೊಯ್ಯುವೆನು. ಈ ಒಂದು ಜೀವಿತವು ನಿನಗೆ ನಾನು ಸಂಪೂರ್ಣ ಅರ್ಪಿಸುವೆನು. ನಶಿಸುವ ಜನರ ಬಳಿಗೆ ನಿಮ್ಮ ಶುಭ ವಾರ್ತೆ ಕೊಂಡೊಯ್ಯುವೆನು. ಪ್ರಾಣ ಕೊಟ್ಟ ನಿನ್ನ ಪ್ರೀತಿಯ ಈ ಜಗಕ್ಕೆಲ್ಲ ಸಾರುವೆನು. ಪ್ರಾಣ ಕೊಟ್ಟ ನಿನ್ನ ಪ್ರೀತಿಯ ಈ ಜಗಕ್ಕೆಲ್ಲ ಸಾರುವೆನು. ಪ್ರೀತಿ ಮಾಡುವೆನು, ಪ್ರೀತಿ ಮಾಡುವೆನು, ನಿನ್ನ ಪ್ರೀತಿ ಮಾಡುವೆನು. ಯೇಸಪ್ಪನ ಹೇಳುವ, ಪ್ರೀತಿ ಮಾಡುವೆನು, ನಿನ್ನ ಪ್ರೀತಿ ಮಾಡುವೆನು. ನನ್ನ ಪ್ರಾಣ ಇರುವರೆಗೂ ನಿನ್ನ ಪ್ರೀತಿ ಮಾಡುವೆನು. ಈ ಉಸಿರು ಇರುವರೆಗೂ ನಿನ್ನ ಸೇವೆ ಮಾಡುವೆನು. ಪ್ರಿಯರೇ, ಇವತ್ತು ನಮ್ಮಲ್ಲಿ ದೇವರಿಗೆ ಬಿಟ್ಟುಕೊಳ್ಳುವ. ದೇವರ ವಾಕ್ಯ ಹೇಳ್ತದೆ, ನನ್ನನ್ನು ಪ್ರೀತಿಸುವವರು ನಾನು ಪ್ರೀತಿಸುತ್ತೇನೆ, ಆತುರವಾಗಿ ಹುಡುಕುವ ನನ್ನನ್ನು ಕಂಡುಕೊಳ್ಳುತ್ತಾರೆ ಅಂತ. ಇವತ್ತು ದೇವರ ವಾಕ್ಯವನ್ನು ಪ್ರೀತಿಸುವ ದೇವರ ಮಕ್ಕಳಿಗೋಸ್ಕರ ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ. ಮೋಶೆ ಒಬ್ಬ ಕುರುಬನಾಗಿ ಮಂದಿಯನ್ನು ಕಾಯುವ ವ್ಯಕ್ತಿಯನ್ನು ಮೋಶೆಯನ್ನು ಕರೆಯುವಾಗ ದೇವರು ಮೋಶೆಯನ್ನು ಒಂದು ಇಸ್ರೇಲನ್ನು ಕಾಯುವ ಒಂದು ಕುರುಬನಾಗಿ ಅವನು ಮಾಡ್ತಾನೆ. ದಾವೀದ ಒಬ್ಬ ಸಾಮಾನ್ಯವಾದ ಕುರುಬನಾಗಿದ್ದ, ಆದರೆ ಅವನು ಇಸ್ರೇಲ್ ರಾಜನಾಗಿ ಮಾರ್ಪಡಿಸ್ತಾ ಇದ್ದಾನೆ. ಆಮೋಸನ ಒಂದು ಗೊಲ್ಲನಾಗಿದ್ದ, ಹತ್ತಿ ಮರ ಕೀಳುವವನಾಗಿದ್ದಾನೆ. ಆದರೆ ದೇವರ ಮಾತನ್ನು ಕೇಳುವಾಗ ಅವನನ್ನು ಪ್ರವಾದಿಯಾಗಿ ದೇವರು ಮಾರ್ಪಡಿಸುತ್ತಿದ್ದಾರೆ. ಇವತ್ತು ಈ ವಾಕ್ಯಕ್ಕೋಸ್ಕರ ಎಷ್ಟು ಜನ ಕೇಳಿಕೆ ಎದುರಿ ಆಗ್ತಾ ಇದ್ದೇವೆ. ದೇವರ ಹತ್ರ ಹೇಳಿ, ದೇವರೇ, ನಿನ್ನ ವಾಕ್ಯವನ್ನು ನಾನು ಪ್ರೀತಿಸ್ತೇನೆ, ನಾನು ನಿನ್ನ ವಾಕ್ಯವನ್ನು ಯಾವಾಗಲೂ ಕೇಳುತ್ತೇನೆ ಸ್ವಾಮಿ, ನನಗೆ ಸಹಾಯ ಮಾಡು. ನನ್ನ ಕುಟುಂಬ ಕಟ್ಟಲ್ಪಡಬೇಕು, ನನ್ನ ಮಕ್ಕಳು ಕಟ್ಟಲ್ಪಡಬೇಕು, ನನ್ನ ಜೀವಿತ ಕಟ್ಟಲ್ಪಡಬೇಕು. ಅದು ನಿನ್ನ ವಾಕ್ಯದ ಮೂಲಕ. ದೇವರೇ, ಆ ವಾಕ್ಯದ ಕ್ಷಾಮ ಬರುವುದರ ಮೊದಲಾಗಿ ನಾನು ಹೆಚ್ಚು ಸಮಯ ನಿನ್ನ ವಾಕ್ಯ ಕೊಡುತ್ತೇನೆ ಎಂಬುದಾಗಿ ತೀರ್ಮಾನ ಮಾಡುವ ದೇವರ ಮಕ್ಕಳಿಗೋಸ್ಕರ ಸ್ತೋತ್ರ. ಪ್ರಿಯ ಕರ್ತನೇ, ಈ ನಿನ್ನ ಮಕ್ಕಳ ನಿನ್ನ ಕೈಗೆ ಕೊಡುತ್ತೇನೆ ಸ್ವಾಮಿ. ಇವರು ಮಂದಾಗಿ ಹೋಗುವುದಿಲ್ಲ. ನಿನ್ನ ಅಭಿಷೇಕದೊಂದಿಗೆ, ನಿನ್ನ ಸ್ವಸ್ಥತೆಯೊಂದಿಗೆ, ನಿನ್ನ ಆಶೀರ್ವಾದದಿಂದ ಈ ವಾಕ್ಯದ ಮೂಲಕ ಅವರ ಜೀವಿತ ದೊಡ್ಡ ಕಾರ್ಯ ನೀನು ಮಾಡಬೇಕಾಗಿ ಪ್ರಾರ್ಥನೆ ಕರ್ತನೆ. ಹೌದು ಕರ್ತನೆ, ಈ ದಿನ ಕೊಡಲ್ಪಟ್ಟ ವಾಕ್ಯ ಅವರ ಜೀವಿತದಲ್ಲಿ ದೊಡ್ಡ ಆಶೀರ್ವಾದವಾಗಲಿ, ಬಿಡುಗಡೆಯಾಗಲಿ, ಅದ್ಭುತಕ್ಕೆ ಮಾರ್ಗವಾಗಲಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡುತ್ತೇನೆ. ಇವರ ಜೀವಿತವನ್ನು ಕಟ್ಟಲಿ ಸ್ವಾಮಿ. ಇವರ ದೇವರೇ, ಯಾವಾಗಲೂ ದೇವರೇ, ಇನ್ನು ಮುಂದೆ ಹಾಳಾಗುವುದಿಲ್ಲ. ಇವರ ಜೀವಿತದಲ್ಲಿ ದೊಡ್ಡ ಬ್ಲೆಸ್ಸಿಂಗ್ ನೀನು ಕೊಡುವುದಕ್ಕೆ ನಿಮಗೆ ಸ್ತೋತ್ರ. ಇನ್ನು ಕಷ್ಟದಲ್ಲಿ ಹೋಗುವುದಿಲ್ಲ, ಇನ್ನು ಸಂತೋಷದಿಂದ, ಸಮಾಧಾನದಿಂದ, ಆರೋಗ್ಯದಿಂದ ಇವರು ಜೀವಿಸುತ್ತಾರೆ. ಯಾಕಂದ್ರೆ ಇವರು ಜೀವಿಸುವುದು ಆರೋಗ್ಯವಂತರಾದ ನಿನ್ನ ಮೂಲಕ ದೇವರೇ. ಹಾಗೆ ಮಾಡುವುದಕ್ಕೆ ಸ್ತೋತ್ರ. ಇವರು ವಾಕ್ಯದ ಮೂಲಕ ಜೀವಿಸುವವರಾಗಿದ್ದಾರೆ. ದೇವರೇ, ಎಲ್ಲವೂ ನಿಮ್ಮ ಕರಗಳಿಗೆ ಒಪ್ಪಿಸಿ ಪ್ರಾರ್ಥಿಸ್ತೇನೆ. ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆ. ಆಮೆನ್.
ಪಡೆದುಕೊಳ್ಳುವ ನಮ್ಮ